ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSR ಶಿವಲಾಗಿ ಮತ್ತೊಮ್ಮೆ ಸ್ವಾಗತ. ಸೊ ನಾನು ಫಿಶ್ ಫಾರ್ಮ್ ವಿಡಿಯೋ ಮಾಡಿ ತುಂಬ ಆಲ್ಮೋಸ್ಟ್ ವರ್ಷನೇ ಆಗೋಯ್ತು ಅಂತ ಹೇಳ್ಬೋದು ವೀಕ್ಷಕರೇ. ಸೊ ಹಾಗಾಗಿ ಇವತ್ತು ನಾನು ನಿಮ್ಮನ್ನ ಆವಾಜ್ ಕೊಟ್ಟು ಕರ್ಕೊಂಡ್ಬಂದೇನೆ. ಇದು ಲೊಕೇಟ್ ಆಗಿರೋದು ಬಂದ್ಬಿಟ್ಟು ನಮ್ಮ ಆನೇಕಲ್ ಅಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ಬಂದ್ಬಿಟ್ಟು ನಿಮಗೆ ವೆರೈಟೀಸ್ ಆಫ್ ಗಪ್ಪೀಸ್ನ ಬ್ರೀಡ್ ಮಾಡ್ತಾರೆ, ಮತ್ತು ಶ್ರಿಮ್ಸ್ ಬ್ರೀಡ್ ಮಾಡ್ತಾರೆ, ಮತ್ತು ಚಿಕ್ಲೇಟ್ಸು, ಮತ್ತು ನಿಮಗೆ ಏಂಜಲ್ ಫಿಶಸ್ಸು, ಈ ಥರ ಹಲವಾರು ಸ್ಟೈನ್ಸ್ ಎಲ್ಲ ಫಿಟ್ ಮಾಡ್ತಾರೆ. ಸೊ ಇಲ್ಲೆಲ್ಲ ನೋಡ್ತಾರೆ ಚಿಕ್ಕದಾಗಿ ಒಂದು ಪುಟ್ಪುಟ್ಟದಾಗ ಪಾಂಡ್ ಸೆಟಪ್ ಮಾಡಿದಾರಲ್ಲ, ಪ್ರತಿಯೊಂದರೂ ಡಿಫ್ರೆಂಟ್ ವೆರೈಟೀಸ್ ಆಫ್ ಗಪ್ಪೀಸ್ ಇದೆ ಈ ಕಡೆ ನೋಡ್ತಿರ್ಬೋದು. ಇಷ್ಟೇ ಅಲ್ಲದೆ ಹಿಂಗೆ ಟರ್ನ್ ಮಾಡ್ತಿರಂದ್ರೆ ಈ ಚಿಕ್ಕ ಪುಟ್ಟದಲ್ಲಿ ಏನು ನೋಡ್ತಾ ಇದರಲ್ಲೆಲ್ಲ ನಿಮಗೆ ಸ್ಟ್ರಿಮ್ಸ್ ಇದೆ. ಸೊ ಒಂದೊಂದು ನಿಮ್ಗೆ ತೋರಿಸ್ತಾ ಹೋಗ್ತೀನಿ, ಜಸ್ಟ್ ಇಂಟ್ರಡಕ್ಷನ್ ಅಷ್ಟೇ. ಮತ್ತು ಇಲ್ಲೇನು ನೋಡ್ತಾ ಇರಲ್ಲ ಈ ಸೆಟಪ್ಪು, ಇದರಲ್ಲಿ ನಿಮಗೆ ಚಿಕ್ಲೆಟ್ಸು ಈ ಥರ ಎಲ್ಲ ನಿಮಗೆ ವೆರೈಟೀಸ್ ಆಫ್ ಇದಿದೆ. ಅಷ್ಟೇ ಅಲ್ಲದೆ ನಿಮ್ಗೆ ದೊಡ್ಡ ಸೆಟಪ್ ನೋಡ್ತಿರ್ಬೇಕು ಅನ್ಕೊಂಡಿದ್ದೀರಾ ಫಾರ್ಮ್ದು, ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ವೀಕ್ಷರ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಸೆಟಪ್ ಅಂತ ನಿಮ್ಗೆ ನೋಡ್ತಿರ್ಬೋದು ವೀಕ್ಷರ. ಪ್ರತಿಯೊಂದು ನಿಮಗೆ ಪಾಂಡ್ ಸೆಟಪಲ್ಲೂ ಒಂದು ಏನೊಂದು 5-6 ಸಾವಿರ ಆ ಥರ ನಿಮಗೆ ಫಿಶಸ್ಗಳಿದ್ದಾವೆ. ಪ್ರತಿಯೊಂದು ಪಾಂಡ್ಸಲ್ಲೂ ಡಿಫ್ರೆಂಟ್ ನಿಮಗೆ ಏನದು ಗಪ್ಪೀಸ್ ಆಗಿರ್ಬೋದು, ನಿಮಗೆ ಏಂಜಲ್ ಫಿಶಸ್ ಆಗಿರ್ಬೋದು, ನಿಮಗೆ ಪ್ರತಿಯೊಂದು ಡಿಫ್ರೆಂಟ್ ಆಗಿದೆ. ಬಟ್ ಇಷ್ಟು ದೊಡ್ಡ ಸೆಟಪ್ ನಿಮಗೆ ನಮ್ಮ ಬೆಂಗಳೂರು ಸುತ್ತಮುತ್ತಲು ಎಲ್ಲೂಯಿಂದನೇ ಹೇಳ್ಬೋದು ವೀಕ್ಷರ. ಸೊ ಅಷ್ಟು ದೊಡ್ಡ ಸೆಟಪ್ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಪಾಂಡ್ ನಿಮಗೆ ಲೆಕ್ಕಾಚಾರ ಆಗ್ತಿರಂದರೆ ಏನಾದರೂ ನಿಮ್ಗೊಂದು 20-30 ಪಾಂಡ್ಸ್ ಬರುತ್ತೆ, ಅಷ್ಟು ದೊಡ್ಡದಾಗಿ ಸೆಟಪ್ ಮಾಡಿದ್ದಾರೆ. ಸೊ ಇದು ಲಾಸ್ಟ್ ಟೈಮ್ ಬಂದಾಗ ಜಸ್ಟ್ ಇವ್ರದ್ದು ಬರೀ ಇಷ್ಟೇ ಇದ್ದಿದ್ದು, ಇವಾಗ ಸ್ವಲ್ಪ ರಿನೋವೇಟಿವ್ ಮಾಡಿ ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾರೆ. ಸೊ ಬನ್ನಿ ನೋಡ್ತಾ ಹೋಗೋಣ ಯಾವ ಥರ ವೆರೈಟೀಸ್ ಆಫ್ ಗಪ್ಪೀಸ್ ಇದೆ ಮತ್ತು ಯಾವ ಸೈನ್ಸ್ ಎಲ್ಲ ಅವೈಲೇಬಲ್ ಇದೆ ಎಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸೊ ವೀಕ್ಷಕರೇ, ಮೊದಲೇದಾಗಿ ಮಗ ಯಾವ್ದು ತೋರಿಸ್ತೆ ಮಗ ಅವಾಗ? ಇದು HP ಬ್ಲೂ ಅಂತ ಸರ್. HP ಬ್ಲೂ ಅಂದ್ಬಿಟ್ಟ. ಸೊ ಇದು ಬಂದು ಬ್ರೀಡಿಂಗ್ ಪೇರ್ಸ್ ತೋರಿಸ್ತಾ ಇದ್ದಲ್ಲ. ಸೊ ನೋಡ್ತಿರ್ಬೋದು ಸರ್, HP ಬ್ಲೂ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ನಿಮಗೆ ಯಾವುದು ಬ್ಲೂಯಿಶ್ ಬರುತ್ತೆ ನಿಮಗೆ. ಒಂದು ಆಫ್ ಬಾಡಿ ಬ್ಲೂ ಬರುತ್ತೆ, ಅಲ್ಲಿಂದ ಒಂದು ಸಿಲ್ವರ್ ಟೈಪ್ ಬರುತ್ತೆ. ಸೊ ನೋಡ್ತಿರ್ಬೋದು ವೀಕ್ಷಕರ, ಇದು ಬಂದು ಬ್ರೀಡಿಂಗ್ ಪೇರ್. ಪ್ರೆಸೆಂಟ್ ಈ ಏನು ನೋಡ್ತಾ ಸೆಟಪ್ ಇದೆಲ್ಲ ಬ್ರೀಡಿಂಗ್ ಸೆಟಪ್ಸ್ ಇದೆಲ್ಲ ಬ್ರೀಡಿಂಗ್ ಸೆಟಪ್. ಓಕೆ ಇದೆಲ್ಲ ಅಂದಾಜು ಮರಿ ಹಾಕಿ ಎಷ್ಟು ಮರಿ ಹಾಕ್ಬೋದು ಅಂದಾಜು? ಈ ಗಪ್ಪೀಸ್ ಬಂದು ಏನಿಲ್ಲ ಅಂದ್ರೆ ಒಂದು ಫೀಮೇಲ್ ಸೈಜ್ ಥರ, ಅಂದರೆ ಒಂದು ದೊಡ್ಡ ಸೈಜ್ ಅಂದರೆ ಒಂದು 10 to 20. ಸೊ ನೋಡ್ತಿರ್ಬೋದು ವೀಕ್ಷರ, ಇದೆಲ್ಲ ಒಂದು ಬ್ರೀಡಿಂಗ್ ಸೆಟಪ್ಸ್. ಓಕೆನಾ? ಸೊ ಇದರಲ್ಲಿ ನಿಮಗೆ ಮೇಲು ಫಿಮೇಲ್ ಎರಡು ಹಾಕಿದ್ದಾರೆ. ಸೊ ಮೇನ್ ತುಂಬ ಜನ ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಕೇಳಿ. ಸೊ ಫೀಮೇಲ್ ದೊಡ್ಡದು ಬರುತ್ತೆ, ಮೇಲ್ ಸ್ವಲ್ಪ ಚಿಕ್ಕದು ಬರುತ್ತಲ್ಲ, ಮತ್ತು ಫೀಮೇಲ್ ನಿಮಗೆ ಕಲರೇಷನ್ ಕಮ್ಮಿ ಬರುತ್ತೆ. ಸೊ ಗಪ್ಪೀಸಲ್ಲಿ ಆಲ್ಮೋಸ್ಟ್ ಫಿಶಸ್ ಎಲ್ಲ ಹಂಗೆ ಬರುತ್ತೆ. ಸೊ ಇದು ಬಂದ್ಬಿಟ್ಟು ಈ ಸ್ಟೈನ್ಸ್. ಓಕೆನಾ? ಇದೆಲ್ಲ ಫಸ್ಟ್ ನಿಮಗೆ ಬ್ರೀಡಿಂಗ್ ಪೇರ್ಸ್ ತೋರಿಸ್ಬಿಡ್ತೀನಿ, ಅದಾದಮೇಲೆ ನಿಮಗೆ ಮರಿಗಳು ಅಲ್ಲೆಲ್ಲ ತೋರಿಸ್ತೀನಿ. ಇನ್ ಕೇಸ್ ಯಾವ್ದು ಅವೈಲೇಬಲ್ ಇದೆ, 10% ಸ್ಟಾಕಲ್ಲಿ ಇರೋದು ತೋರಿಸ್ತಾ ಹೋಗ್ತೀನಿ. ಸೊ ಬನ್ನಿ ನೆಕ್ಸ್ಟ್ ಯಾವ್ದು ನೋಡೋಣ ಮಗ? ಇಷ್ಟು ಜಾಪನೀಸ್ ಬ್ಲೂ ಅಂದ್ಬಿಟ್ಟು. ಸೊ ಬನ್ನಿ ವೀಕ್ಷರ ನೋಡೋಣ. ಸೊ ವೀಕ್ಷರ, ಇವಾಗ ನೋಡ್ತಾ ಇರೋದು ಬಂದ್ಬಿಟ್ಟು ಜಾಪನೀಸ್ ಬ್ಲೂ ಅಂದ್ಬಿಟ್ಟು. ನೋಡಿ ಏನು ಸಾಕಾಗಿದೆ ಸ್ಟೈನ್ಸ್ ನಿಮ್ಗೆ ನೋಡ್ತಿರ್ಬೋದು. ನಿಮಗೆ ಇದು ಮೇಲ್ ಫೀಮೇಲ್ ಎರಡು ಇರೋದಲ್ಲ, ಇದು ಸಾಕಾಗಿದೆ ಎರಡು. ಸೊ ಇದು ಮಿನಿಮಮ್ ನಿಮ್ಮ ಹತ್ರ ಬೈ ಮಾಡಬೇಕಂದ್ರೆ ಎಷ್ಟು ತೊಗೋಬೇಕಾಗುತ್ತೆ ಮಗ? ಮಿನಿಮಮ್ ಹೋಲ್ಸೇಲಾಗಿ ತೊಗೊಂತೀರಂದ್ರೆ 30 ನಂಬರ್ಸ್ ತೊಗೋಬೇಕಾಗುತ್ತೆ. 30 ನಂಬರ್ಸ್ ತೊಗೋಬೇಕಾಗುತ್ತೆ. ಓಕೆ. ಸೊ ಇನ್ ಕೇಸ್ ನೀವು ಹೋಲ್ಸೇಲ್ ಹುಡುಕ್ತೀರಂದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ವಿಷಯ. ಇವ್ರದ್ದು ಒಳ್ಳೆ ಸೆಟಪ್ಸಲ್ಲಿದೆ. ಸೊ ನೆಕ್ಸ್ಟ್ ಯಾವ ತೋರಿಸ್ತು ಮಗ? ಇದು ರೆಡ್ ಡ್ರ್ಯಾಗನ್. ಸೊ ರೆಡ್ ಡ್ರ್ಯಾಗನ್ ಇದು ಆಲ್ಮೋಸ್ಟ್ ರೆಗ್ಯುಲರ್ ಸಿಗೋವಂಥದ್ದು ಫೀಸಸ್ ಅಲ್ಲ ಇದು? ಹೌದು. ಸೊ ಇದು ಬಂದ್ಬಿಟ್ಟು ರೆಡ್ ಡ್ರ್ಯಾಗನ್ ಅಂದ್ಬಿಟ್ಟು ವೀಕ್ಷರ ನೋಡ್ತಿರ್ಬೋದು ನಿಮಗೆ. ಇದೆಲ್ಲ ನಿಮಗೆ ಗಪ್ಪೀಸೆಲ್ಲ ಮೇಲಿಂದ ನೋಡೋಕೆ ಚಂದ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಏನು ಸಾಕಾಗಿದೆ ನೋಡ್ತಿರ್ಬೋದು ನಿಮಗೆ. ನೋಡಿ ಸಾಕಾಗಿದೆ. ಅದು ದೊಡ್ಡದಿರೋದು ಬಂದು ಫೀಮೇಲು. ಸೊ ಚಿಕ್ಕ ಪುಟ್ಟದೆಲ್ಲ ನಿಮಗೆ ಮೇಲು. ಓಕೆನಾ? ನೋಡ್ತಿರ್ಬೋದು. ಇಲ್ಲೇ ನಿಮಗೆ ನನಗೆ ಬ್ರೀಡಿಂಗ್ ಪೇರ್ ಬೇಕು ಅಂತ ಅದು ಸಿಗುತ್ತೆ ನಿಮ್ಮ ಹತ್ರ? ಸಿಗುತ್ತೆ. ಸೊ ನಿಮಗೆ ಬರೀ ಗಪ್ಪೀಸೇ ಅಲ್ಲದೆ ನಿಮ್ಗೆ ಬ್ರೀಡಿಂಗ್ ಪೇರ್ ಫಿಂಗೀಸ್ ಬೇಕಾದ್ರೆ ಅದು ಸಿಗುತ್ತೆ? ಹೌದೌದು. ಓಕೆ. ಸೊ ಸೂಪರ್. ನೆಕ್ಸ್ಟ್ ಮಗ ಇಲ್ಲೂ ಕೂಡ ಇದ್ದಾವೆ. ಸೊ ಇಲ್ಲೂ ಕೂಡ ಇದ್ದಾವೆ. ಸೊ ಅದನ್ನ ತೋರಿಸ್ತಾ ಹೋಗ್ತೀನಿ ನಿಮಗೆ ಯಾವುದಿದೆ. ಇದು ಮೆಜೆಂಟಾ ಬ್ಲೂ ಅಂದರೆ. ಮೆಜೆಂಟಾ ಬ್ಲೂ ಅಂದನಾ? ಓಕೆ. ಸೂಪರ್ ನೋಡು ಹೆಂಗಿದೆ ಇದು. ಮೆಜೆಂಟಾ ಬ್ಲೂ ಅಂದ್ಬಿಟ್ಟು ಏನು ಮಸ್ತ್ ಇದೆ ನೋಡು ಇದು. ಅಂದರೆ ಡಬಲ್ ಕಲರ್ ಬರುತ್ತೆ, ಅಂದರೆ ಒಂಥರ ಮೆಜೆಂಟಾ ಕಲರ್ ಒಂದು ಬರುತ್ತೆ, ಬ್ಲೂ ಕಲರ್ ಒಂದು ಬರುತ್ತೆ. ಓಕೆ. ಸೊ ಇದೆಲ್ಲ ಮೆಜೆಂಟಾ ಬ್ಲೂ ಅಂದ್ಬಿಟ್ಟು. ಸೊ ಇದೆಲ್ಲ ಏನು ಪ್ರೈಸಿಂಗಲ್ಲಿ ಬರೋದು ಅಂದಾಜು? ನೀವು ಹೋಲ್ಸೇಲಾಗಿ ತೊಗೊತೀರ ಅಂದರೆ ಒಂದು 35 ರೂಪೀಸ್ ಪರ್ ಪೀಸ್ ಆ ಥರ ಬರುತ್ತೆ. ಡಿಪೆಂಡ್ ಅಪಾನ್ ಸ್ಟೈನ್ಸ್ ಮೇಲೆ ಹೋಗುತ್ತಲ್ಲ? ಡಿಪೆಂಡ್ ಅಪಾನ್ ಸೈಜ್. ಓಕೆ. ಸೊ ಇದಾಯಿತು. ಇದರಲ್ಲಿ ಏನಿದೆಯಾ? ಇದು ಹ್ಯಾಂಡ್ಲರ್ ವೆರೈಟಿ ಇದೆ. ಹ್ಯಾಂಡ್ಲರ್ ವೆರೈಟಿ ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಇದರಲ್ಲಿ ಹ್ಯಾಂಡ್ಲರ್ ಗಪ್ಪೀಸ್ ಇವೆಲ್ಲ ನೋಡ್ತಿರ್ಬೋದು. ನೋಡಿ ಏನು ಸಕ್ಕತ್ತಾಗಿದೆ ಅಂದ್ಬಿಟ್ಟು ನಿಮಗೆ. ತುಂಬ ಜನ ಹುಡುಕ್ತಾ ಇರ್ತಾರೆ ಡಿಫ್ರೆಂಟ್ ಮರಿ ಕೂಡ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ ನೋಡ್ತಿರ್ಬೋದು. ಸೊ ಇದೆಲ್ಲ ಮರಿ ಹಾಕಿ ನೀವು ಸಪ್ರೇಟ್ ಮಾಡ್ಕೋತೀರ ಆಮೇಲೆ? ಹೌದು, ಸಪ್ರೇಟ್ ಮಾಡಿ. ಸೊ ಇದು ಮರಿ ಹಾಕಿ ಸಪ್ರೇಟ್ ಮಾಡ್ತಾರೆ. ಸೊ ಇದು ಬಂದ್ಬಿಟ್ಟು ಏನಂದರೆ ಯೆಲ್ಲೋ ಟೈಗರ್ ಹ್ಯಾಂಡ್ಲರ್ ಗಪ್ಪಿ ಅಂದ್ಬಿಟ್ಟು ನೋಡ್ತಿರ್ಬೋದು ವೀಕ್ಷರ. ಸೂಪರ್. ಇದೆಲ್ಲ ಆ್ಯಕ್ಚುಲಿ ನಿಮಗೆ ಎಲ್ಲ ಕಾಣಲ್ಲ ಆ್ಯಕ್ಚುಲಿ. ಆ ಕೋರ್ಸ್ ನೀವು ಸಪರೇಟ್ ಎತ್ತಿ ತೋರಿಸ್ತಾ ನನಗೆ ಕಪ್ಪೀಸ್ ಸಖತ್ ಪುಟ್ಟದಾಗಿರುತ್ತಲ್ಲ. ಸೊ ಆ ಕಾರಣಕ್ಕೆ ಅಂದ್ಬಿಟ್ಟು. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಇದ್ರ ಮಗ ಎಲ್ಲಿ ಟೈಗರ್ ಅಂತ. ಎಲ್ಲಿ ಟೈಗರ್ ಅದನಾ? ಹೆಲ್ಲಿ ಟೈಗರ್ ಹ್ಯಾಂಡ್ಲರ್ ಇದು. ಹೆಲ್ಲಿ ಟೈಗರ್ ಹ್ಯಾಂಡ್ಲರ್ ಅಂದ್ಬಿಟ್ಟು. ಸೊ ನೋಡ್ತಿರ್ಬೋದು ವೀಕ್ಷರ, ಇದೆಲ್ಲ ಅದು ಏನು ಮರೀನ ಪಕ್ಕದಲ್ಲಿರೋದು? ಇಲ್ಲ, ಅದು ದೊಡ್ಡದು ಅಡಲ್ಟೇ ಸೈಜೇ ಬರೋದು. ಅಷ್ಟೇ ಬರೋದು ಅದು? ಓಕೆ. ನೋಡಿ ಫೀಮೇಲ್ ದುಡ್ದಿದೆ, ಮೇಲೆ ನೋಡಿ ಎಷ್ಟು ಪುಟ್ಟದಾಗಿದೆ ಅಂದ್ಬಿಟ್ಟು ನಿಮ್ಗೆ ನೋಡ್ತಿರ್ಬೋದು. ಯಪ್ಪ ಸೂಪರ್.
ಸೊ ನಿಮಗೆ ಪ್ರತಿಯೊಂದು ನಿಮಗೆ ಏನು ಬೇಕಾದ್ರೆ ಪ್ರೈಸಸ್ ಎಲ್ಲ ಹೇಳಕ್ಕೆ ಹೋಗಲ್ಲ, ಇವ್ರದ್ದೊಂದು ವೆಬ್ಸೈಟ್ ಕೂಡ ಅಲ್ಲಿ ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ ಮತ್ತು ಅವ್ರ ಸರ್ ನಂಬರ್ ಡಿಸ್ಪ್ಲೇ ಮೇಲೆ ಹಾಕಿರ್ತೀನಿ. ಸೊ ನಿಮ್ಗೆ ಪ್ರೈಸಸ್ ಏನೋ ಬೇಕಾದ್ರೆ ಸೊ ವಿಡಿಯೋ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಸಿಂಗಲ್ ಅಲ್ಲ ನಿಮ್ಗೆ ನಾರ್ಮಲ್ ಪ್ರೈಸ್ ಇರುತ್ತೆ. ಸೊ ಇನ್ ಕೇಸ್ ಏನಾದರೂ ನೀವು ಹೋಲ್ಸೇಲ್ ಬೇಕಾದ್ರೆ ಅದಿರುತ್ತೆ. ಸೊ ಮಗ ಇದು ಕ್ಯಾಂಪಮ್ಮ 31 ಅಂತ. ಕ್ಯಾಂಪಮ್ಮ 31 ಇದು ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು, ಡಿಫ್ರೆಂಟ್ ಆಗಿದೆ ನೋಡ್ತಿರ್ಬೋದು. ಇದು ಅಡಲ್ಟಾ ಇದು ಹಿಂಗಿದು ಇದು ಅಡಲ್ಟೇನಾ? ಓಕೆ, ನೋಡ್ತಿರ್ಬೋದು. ಸೂಪರ್. ಸೊ ಇದೆಲ್ಲ ನಿಮ್ಗೆ ಏನು ಫೀಡ್ ಮಾಡ್ತೀರಿ ಇಲ್ಲಲ್ಲ ನೀವು ಈ ಥರ ಚಿಕ್ಕ ಪಾಯಿಂಟ್ ಟಪ್ಪಲ್ ಆದರೆ? ಇದು ನಮ್ಮ ಫಾರ್ಮ್ ಫೀಡ್ ಇದೆ, ಅದನ್ನೇ ಫೀಡ್ ಮಾಡ್ತೀವಿ. ಸೊ ನಿಮ್ಮದೇ ಓನ್ ಪರ್ಸ್ನಲ್ ಇದೆ. ಓಕೆ, ಸೊ ಇಲ್ಲಿ ನೋಡ್ತಿರ್ಬೋದು ಸಕ್ಕತ್ ಆಕ್ಟಿವ್ ಇದೆ, ಇಲ್ಲಿ ಫಿಶಸ್ ಬಂದ ಸಕ್ಕತ್ ಇದೆ ಅನ್ಬೋದು. ಎಷ್ಟಿರ್ಬೋದು ಮಗ ಇದರಲ್ಲಿ? ಇದರಲ್ಲಿ ಒಂದು 200 ವೆರೈಟಿ 200 ನಂಬರ್ಸ್ ಇರ್ಬೋದು. ಓಹ್ ನೋಡು ಸರ್ ಹೆಂಗೆ ಕಾಣ್ತಾವೆ ಎಲ್ಲ. ಏನಿದು? ಇದು ಮೆಜೆಂಟಾ ಬ್ಲೂ. ಮೆಜೆಂಟಾ ಬ್ಲೂ ಅನ್ಬೋದು. ನೋಡಿ ಏನು ಸಕ್ಕತ್ತಾಗಿದೆ ಕಲರೇಷನ್ ನೋಡ್ತಿರ್ಬೋದು ನಿಮಗೆ. ಇವೆಲ್ಲ ಏನಂದರೆ ಟಾಪ್ ಆ್ಯಂಗಲ್ ವ್ಯೂಸ್ ಎಲ್ಲ ಸಕ್ಕತ್ತಾಗಿ ಕಾಣುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದರಲ್ಲಿ ನಿಮ್ಗೆ ಕರೆಕ್ಟಾಗಿ ಆಗ್ತಿಲ್ಲ. ಇಫ್ ಇನ್ ಕೇಸ್ ಏನಾದರೂ ಪಾಸಿಬಲ್ ಆದರೆ ನಿಮ್ಗೆ ಒಂದು ಅಕ್ವೇರಿಯಮಲ್ಲಿ ಹಾಕಿ ತೋರಿಸ್ತೀನಿ ಹೆಂಗೆ ಕಾಣುತ್ತೆ ಅಂದ್ಬಿಟ್ಟು. ಸೊ ಇದ್ರಲ್ಲಿ ಅಲ್ಲಿ ನೋಡಿ ಇಷ್ಟು ಪುಟ್ಟದಾಗಿರೋ ಒಂದು ಪಾಯಿಂಟ್ ಟಾಪಲ್ಲಿ ನಿಮ್ಗೊಂದು 200 ಕ್ವಾಂಟಿಟೀಸ್ ಇದೆ ಅಂತೆ. ಸೊ ಇನ್ನು ಆ ಕಡೆ ಮಗ ಇದರಲ್ಲಿ ಬಲೂನ್ ಮಾಲಿಸ್ದು ಪ್ರೈಸಸ್ ಇದೆ. ಓಹೋ, ಬಲೂನ್ ಮಾಲಿಸ್ದು ಮರಿಗಳು ವೀಕ್ಷರ. ಸೊ ಒಂದು ಎತ್ತು ತೋರಿಸ್ತೀವಿ ಮಗ ಹಂಗೆ. ಸೊ ಬಲೂನ್ ಮೋಲಿಸ್ದು ಮರಿಗಳು ಇವೆಲ್ಲ ನೋಡಿ ಪುಟ್ಟದಾಗಿದೆ, ನೋಡ್ತಿರ್ಬೋದು ಎಷ್ಟು ಪುಟ್ಟದಾಗಿದೆ ಅಂದ್ಬಿಟ್ಟು. ನಾವು ಪ್ರೈಸಿನ ಎಷ್ಟು ದಿನದ ಮರಿ ಮಗ ಇದೆಲ್ಲ? ಇದರೊಂದು 15-20 ಡೇಸ್. 15 ದಿನದ ಮರಿಗಳು ನೋಡ್ತಿರ್ಬೋದು ವೀಕ್ಷರ. ಏನು ಸಾಕಾಗಿದೆ ಅಂದ್ಬಿಟ್ಟು ನಿಮಗೆ. ಸೂಪರ್. ಸೊ ಇನ್ನು ಈಗ ಬಲೂನ್ ಮೋಲಿಸ್ ಇನ್ನೂ 10% ಸ್ಟಾಕಲ್ಲಿ ಇದೆಯಾ ಅಥವಾ ಇನ್ನೂ ಹಿಂಗೆ ಅದು? ಬಲೂನ್ ಮಾಲಿಸ್ ಬ್ಲ್ಯಾಕ್ ಇದೆ. ಬ್ಲ್ಯಾಕ್ 10% ಸ್ಟಾಕಲ್ಲಿ ಇದೆಯಾ? ಓಕೆ, ಇದು ನೋಡಿ ವೀಕ್ಷರ ಸಾಕಾಗಿದೆ. ಫುಲ್ ಗೋಲ್ಡ್ ಇದು. ಹಾಂ 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಐತೆ ನೋಡೋಕ್ಕೆ. ನೋಡಿ ಫುಲ್ ಗೋಲ್ಡ್ ನೋಡ್ತಿರ್ಬೋದು ಏನು ಮಸ್ತಾಗಿದೆ ಅಂದ್ಬಿಟ್ಟು. ಸೊ ಅದು ಫುಲ್ಲು ಮಿನ್ಸ್ತಾ ಇರ್ಬೋದು ಗಂಡಲ್ವಾ ಅದು? ಸ್ವಲ್ಪ ಬ್ಲ್ಯಾಕಿಶ್ ಇರ್ಬೋದು ಹೆಣ್ಣು. ಸೊ ಇವಾಗ ಹೆಂಗೆ ಮಾಡ್ತಾರೆ, ಒಂದಕ್ಕೆ ಎಷ್ಟು ಬಿಡ್ತಾರೆ ಗಂಡು? ಸೊ ಒಂದು ಗಂಡಿಗೆ ಎಷ್ಟು ಮೇಲ್ ಬಿಡ್ತಾರೆ ಫೀಮೇಲು? ನಾವು 1:2 ಬಿಡ್ತೀವಿ. ಸೊ ಅದು ಡಿಪೆಂಡ್ ಅಪಾನ್ ಸೈಜ್ ಮೇಲೆ ಹೋಗುತ್ತೆ. ಓಕೆ ಓಕೆ. ಇದ್ರದ್ದು ಏನಾದ್ರು 10% ಸ್ಟಾಕ್ ಇದೆಯಾ ಇದ್ರದ್ದು? ಇದೆ. ಓ ಇದ್ರದ್ದು ಇದೆಯಾ? ಓಕೆ ಫೈನ್. ನೆಕ್ಸ್ಟು ಇಲ್ಲಿ ನೋಡ್ತಿರ್ಬೋದು. ಅದೇ ರೆಡ್ ಡ್ರ್ಯಾಗನ್. ಹೌದು, ರೆಡ್ ಡ್ರ್ಯಾಗನ್ನ. ಇದೆಲ್ಲ ಅಡಲ್ಟ್ ಇವಲ್ಲ? ಇದೆಲ್ಲ ಅಡಲ್ಟ್. ಸೊ ಇದೆಲ್ಲ ಅಡಲ್ಟ್ ರೆಡ್ ಡ್ರ್ಯಾಗನ್ಸ್ ನೋಡ್ತಿರ್ಬೋದು ವೀಕ್ಷರ. ಏನು ಸಾಕಾಗಿದ್ದಾವೆ ಅಂದ್ಬಿಟ್ಟು ನಿಮಗೆ. ನೋಡಿ ಏನು ಸಾಕಾಗಿದೆ. ಇದೆಲ್ಲ ಏನು ಏಜ್ ಇದೆ ಇದೆಲ್ಲ ಪ್ರೆಸೆಂಟು? ಇದೆಲ್ಲ ಒಂದು 45 to 50 ಡೇಸ್ ಇದೆ. 45 to 50 ಡೇಸ್. ಓಕೆ ಓಕೆ. ಸೊ ಬ್ರೀಡಿಂಗ್ ಮಾಡೋಕ್ಕೆ ಯಾವ ಏಜ್ ಬೆಸ್ಟ್ ಅಂತೀಯ ತಗೊಳಕ್ಕೆ? ನೀವೊಂದು ಸೆಮಿಡಲ್ ತಗೊಳ್ಳೋದೇ ಬೆಟರ್ ಆಗಿರೋದು. ಸೆಮಿ ಅಂದರೆ ಎಷ್ಟು ದಿನದ ಆಗಿರ್ಬೋದು ಅಂದಾಜು? ಒಂದು 20-25 ಡೇಸ್. ಸೊ 20-25 ಡೇಸ್. ಸೊ ಇದರಲ್ಲಿ ಎಷ್ಟು ಸ್ಟಾಕ್ ಇದೆ ಪ್ರೆಸೆಂಟ್ ಇವಾಗ? ಇದೆಲ್ಲ ಬ್ರೀಡಿಂಗ್ ಪೇರ್ಸ್ ಇವೆಲ್ಲ? ಇದೆಲ್ಲ ಸೇಲ್ ಆಗಿರೋದು. ಸೇಲ್ ಆಗಿರೋದಾ? ಓಕೆ ಓಕೆ. ಆರ್ಡರ್ ಬಂದಿರೋದು. ಓ ಇದು ಆರ್ಡರ್ ಬಂದಿರೋದು ಸಪ್ರೇಟ್ ಹಾಕ್ಕೊಂಡಿದ್ದೀರಾ ನೀವು ಇದನ್ನು? ಓಕೆ ಓಕೆ ಓಕೆ. ಸೊ ನೋಡ್ತಿರ್ಬೋದು. ಸೊ ಅದಾದ್ಮೇಲೆ ಮಗ ನೆಕ್ಸ್ಟು ಇದರಲ್ಲಿ ಯಾವುದು ಇದೆ? ಇದು ಇವಾಗ ತರಿಸಿದ್ದು ಪ್ಲಾಟಿನಾ ವೈಟ್. ಪ್ಲಾಟಿನಾ ವೈಟ್ ಅಂದನಾ? ಇವಾಗ ಬಂದಿರೋ ಬ್ರೀಡಿಂಗ್ಗೆ ಅಂತ. ಓಹ್ ಇದು ಫಸ್ಟ್ ಟೈಮ್ ತರಿಸೋದ ಹೆಂಗಿದೆ? ಫಸ್ಟ್ ಟೈಮ್ ತರಿಸಿದ್ದು. ಓಕೆ ಓಕೆ ಓಕೆ. ಸೊ ಪ್ಲಾಟಿನಾ ವೈಟ್ ಅಂತ ವೀಕ್ಷರ. ಸ್ವಲ್ಪ ಯೂನಿಕ್ ಆಗಿದೆ ನೋಡ್ತಿರ್ಬೋದು. ನಿಮ್ಮ ಕಲರ್ ಹೆಂಗಿದೆ ಅಂದ್ಬಿಟ್ಟು ನಿಮಗೆ ನೋಡಿ ಏನು ಸಾಕಾಗಿದೆ. ಬ್ಲ್ಯಾಕ್ ಆ್ಯಂಡ್ ಬಾಡಿ ನಿಮಗೆ ಟೈಲ್ ಬಂದ್ಬಿಟ್ಟು ವೈಟ್ ಬರುತ್ತೆ. ಸೊ ನಿಮ್ಮ ಬಾಡಿ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಬ್ಲೂ ಇಸ್ಟ್ ಬರುತ್ತಲ್ಲ ನಿಮಗೆ. ಸೂಪರ್ ಆಗಿದೆ. ಇದು ಹೊಸ್ದಾಗಿ ಬಂದರೆ ನೀನು ಸ್ಟಾಕ್ ಇಲ್ಲ, ಇದು ಜಸ್ಟ್ ಇವಾಗ ಅರೈವಲ್ ಆಗಿರೋಂಥ ಸ್ಟಾಕ್ ಇದು. ಸೊ ಇದಾದಮೇಲೆ ನೆಕ್ಸ್ಟು ಮತ್ತೊಂದು ಬ್ಲ್ಯಾಕ್ ಗಪ್ ಇದೆ, ಅದು ತೋರಿಸ್ತೀನಿ ಮನೆ ನಿಮಗೆ. ಇವೆಲ್ಲ ನನಗೆ ತೋರಿಸ್ತಾ ಇರೋದಲ್ಲ ಬಂದ್ಬಿಟ್ಟು ನಿಮಗೆ ಬ್ರೀಡಿಂಗ್ ಪೇರ್ಸ್. ಓಕೆನಾ? ಹಂಗಂಬಿಟ್ಟು ಏನು ಇಷ್ಟೇ ತೋರಿಸ್ಬಿಟ್ಟು ನಂಗೆ ಫಾರ್ಮ್ ಅಂತ ಹೇಳ್ತಾ ಅನ್ಕೊಳಕ್ಕೆ ಹೋಗಬೇಡಿ. ಜಸ್ಟ್ ಬ್ರೀಡಿಂಗ್ ಪೇರ್ಸು. ಫಾರ್ಮ್ ಅಂದ್ಬಿಟ್ಟು ಅಲ್ಲಿದೆ, ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ಮಗ ಇದು ಹೇಳುವಾಗ ಇದು ಫುಲ್ ಬ್ಲ್ಯಾಕ್. ಇದು ಫುಲ್ ಜೆಡ್ ಬ್ಲ್ಯಾಕ್ ನೋಡಿ ವಿಚಾರ. ತುಂಬ ಜನ ಜೆಡ್ ಬ್ಲ್ಯಾಕ್ ನೋಡ್ತಾ ಇರ್ತೀರಾ. ಸೊ ಇನ್ ಕೇಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಇವಾಗ ತೋರಿಸ್ತಾ ಬಂದು ಬ್ರೀಡಿಂಗ್ ಪೇರು ಮೇಲ್ ಫಿಮೇಲ್ ಇರೋದು. ಓಕೆನಾ? ನೋಡ್ತೀವಿ. ಇದ್ರದ್ದು ಪ್ರೈಸ್ ಇದೆ 10% ಟಾಪ್. ಇದ್ರ ಬೇಬೀಸ್ ಎಲ್ಲ ಇದ್ದಾವೆ. ಓಕೆ ನೋಡಿ ಏನು ಸಾಕಾಗಿದೆ ಕಲರ್ ನಿಮಗೆ. ಸೂಪರ್. ನೆಕ್ಸ್ಟು ಇದರಲ್ಲಿ ಎಲ್ಲೋ ಬ್ಲೌನ್ ಟಾಪ್ ಸ್ಪರ್ಡ್ ಅಂತ. ಓಕೆ ಓಕೆ ಓಕೆ. ನನಗೆ ಗಪ್ಪಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಅದಕ್ಕೋಸ್ಕರ ನಂಗೆ ಗೊತ್ತಿರೋದು 4-5 ಗೊತ್ತಷ್ಟೇ. ಸೊ ಇನ್ನು ಮಿಕ್ಕಿದೆಲ್ಲ ಹುಡುಗ ತಿಳಿಸ್ಕೊಡ್ತಾರೆ ನಿಮಗೆ. ನೋಡಿ ವೀಕ್ಷರ ಏನು ಸಾಕಾಗಿದೆ ಅಂದ್ಬಿಟ್ಟು ನಿಮಗೆ. ಒಂದು ರೀತಿ ಪ್ಯೂರ್ ಫುಲ್ ಎಲ್ಲೋ ಬರುತ್ತೆ ಇದು. ಹೌದು, ಎಲ್ಲೋ ಒಂಥರ ಗೋಲ್ಡನ್. ಓಕೆ, ಎಲ್ಲೋ ಗೋಲ್ಡನ್ ಬರುತ್ತೆ ನೋಡ್ತಿರ್ಬೋದು. ಇದು ಮೇಲು ಫೀಮೇಲ್ ಇದು. ಹೌದು. ಓಕೆ. ಸೊ ಇವಾಗ ನೋಡಿದ್ದೆಲ್ಲ ವೀಕ್ಷರ ಇದೆಲ್ಲ ಬಂದ್ಬಿಟ್ಟು ಇವಾಗ ಇದೆಲ್ಲ ಇಷ್ಟು ದಿನ ತೋರಿಸಿದ್ರಲ್ಲ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಗಪ್ಪಿ ಸೆಟಪ್ಸು. ಸೊ ನೆಕ್ಸ್ಟ್ ಶ್ರಿಮ್ಸ್ ಕೂಡ ಇದೆ. ಶ್ರಿಮ್ಸ್ ಎಷ್ಟು ವೆರೈಟೀಸ್ ಇದೆ ನಿಮ್ಮ ಹತ್ರ? ಶ್ರಿಮ್ಸ್ ಕರೆಂಟ್ಲಿ ಒಂದು 4 ವೆರೈಟೀಸ್ ಇದೆ. ಸೊ ಕರೆಂಟ್ಲಿ ನೋಡಿ ಇದರಲ್ಲಿ ಸೊ ಅದರಲ್ಲಿ ಮತ್ತು ಇದರಲ್ಲಿ ಎಲ್ಲದರಲ್ಲೂ ಶ್ರಿಮ್ಸ್ ಇದ್ದಾವೆ. ಸೊ ನಿಮಗೆ ಸಪ್ರೇಟಾಗಿ ಹಾಕಿದ್ದೀವಿ, ತೋರಿಸ್ತೀನಿ ಬನ್ನಿ ನಿಮಗೆ ಯಾವ ಶ್ರಿಮ್ಸ್ ಅವೈಲೇಬಲ್ ಇದೆ ಅಂದ್ಬಿಟ್ಟು. ಹಾಂ ಮಗ ಹೇಳು ಮಗ, ಇದು ಯಾವುದು? ಇದು ಡ್ರೀಮ್ ಬ್ಲೂ ಅಂತ. ಸೊ ಡ್ರೀಮ್ ಬ್ಲೂ ಅಂದ್ಬಿಟ್ಟು ಇದು. ಹೌದು. ಸೊ ಡ್ರೀಮ್ ಬ್ಲೂ ಅಂತ ವೀಕ್ಷರ. ತುಂಬ ಜನ ಹುಡುಕ್ತಾ ಇರ್ತೀರಾ ಆ್ಯಕ್ಚುಲಿ ನೋಡಿದಿರ್ಬೋದು. ಎಷ್ಟು ಸ್ಟಾಕ್ ಇದೆ ಇದೆಲ್ಲ? ನಿಮಗೆ ಕ್ವಾಂಟಿಟಿ ಜಾಸ್ತಿ ಇದಾವ? ಕ್ವಾಂಟಿಟಿ ಇದೆ, ಆರಾಮಾಗಿ ಸಿಗುತ್ತೆ. ಇದೆಲ್ಲ ಏನು ಪ್ರೈಸಸ್ ಸಿಗ್ಬೋದು ಅಂದಾಜು? ಇದೊಂದು
ರಿಕ್ವೈರ್ಮೆಂಟ್ ನಿಮ್ಗೆ ಡಿಪೆಂಡ್ ಅಪಾನ್ ಅವ್ರು ಹೆಂಗೆ ತಗೋತಾರೆ ಆ ಥರ. ಸೊ ಸಿಂಗಲ್ ತಗೋತಾರೆ ಸೇಮ್ ರಿಟೇಲ್ ಪ್ರೈಸ್ ಇರುತ್ತೆ ನಿಮಗೆ. ಇನ್ ಕೇಸ್ ಹೋಲ್ಸೇಲ್ ತಗೋತಾರೆ ಲಾಟಲ್ಲಿ ತಗೊಳ್ತಾರೆ ಅಷ್ಟೇ. ಇದಮ್ಮ ಇಲ್ಲಿ ನೋಡ್ತಿರ್ಬೋದು ರೆಡ್ ನೋಡ್ತಿರ್ಬೋದು ನೀವು ಇಲ್ಲಿ ರೆಡ್ ಸ್ಟ್ರಿಪ್ಸ್ ಸಕುರಾ ರೆಡ್ ಅಂತ ಸಕುರಾ ರೆಡ್ ಅಂತ ಹೇಳ್ತಾರಾ? ನೋಡಿ ನೋಡ್ತಿರ್ಬೋದು ಸಕುರಾ ರೆಡ್ ಅಂದ್ಬಿಟ್ಟಿದ್ದು ಎಲ್ಲ ಒದ್ದಾಡ್ತಾ ಇದ್ದಾವೆ, ಇದೆಲ್ಲ ಕೈಗೆ ಸಿಗಲ್ಲ ಇವೆಲ್ಲ ಸ್ಟ್ರಿಮ್ಸ್ಗಳು ಅಷ್ಟು ಸುಲಭ ಕಣ್ಣು ಕಾಣಲ್ಲ. ನೋಡ್ತಿರ್ಬೋದು ಸಕುರಾ ರೆಡ್ ಅಂತ. ತುಂಬ ಜನ ಆ್ಯಕ್ಚುಲಿ ಒಂದೊಂದು ಕಲರ್ ಒಂಥರ ಇಷ್ಟಪಡ್ತಾರೆ. ಸೊ ಇದು ನಿಂಗೆ ತೋರಿಸಿದ್ದು ಬಂದ್ಬಿಟ್ಟು ಬ್ಲೂ ಇಲ್ಲಿ ಫಸ್ಟ್ ತೋರಿಸಿದ್ದು, ಇದು ಸಕುರಾ ರೆಡ್. ಸೊ ನೆಕ್ಸ್ಟ್ ಮಗ ಇದು ಚಾಕೋ ಬ್ಲ್ಯಾಕ್ ಅಂದ್ಬಿಟ್ಟು ನೋಡಿ ಎಷ್ಟು ಆ್ಯಕ್ಟಿವ್ ಇದೆ ನೋಡ್ತಿರ್ಬೋದು, ಸಕ್ಕತ್ತಾಗಿದ್ದಾವೆ. ಸೊ ಇದೆಲ್ಲ ಹೆಂಗೆ ಇದ್ರ ಬ್ರೀಡಿಂಗ್ ಮಾಡಿಸ್ಬೇಕಾದ್ರೆ ಏನು ಮೆಥಡ್ ಇರ್ಬೋದು ಅಂದಾಜು ನೀವು ಹೇಳೋದಾದ್ರೆ? ನೀವು ಒಳ್ಳೆ ಪ್ಲಾನ್ಸ್ ಹಾಕ್ಬಿಟ್ರೆ ಸಾಕು. ಸೊ ಇದೆಲ್ಲ ವಾತಾವರಣ ಸ್ವಲ್ಪ ಕೋಲ್ಡ್ ಇರಬೇಕು ಅಂತ ಕೇಳ್ಬಿಟ್ಟು ನಿಜಾನ? ಹೌದೌದು. ಸೊ ಇನ್ನು ಸ್ವಲ್ಪ ಹೀಟ್ ವಾತಾವರಣ ಸ್ವಲ್ಪ ಬದುಕಲ್ಲ ಅನ್ನೋದು. ಇದು ಕೋಲ್ಡ್ ಇರಬೇಕು. ಅದು ಮಿನಿಮಮ್ ಟೆಂಪ್ರೇಚರ್ ಏನಾದ್ರು ಐಡಿಯಾ ಇದೆಯಾ? ಅಷ್ಟು ಐಡಿಯಾ ಇಲ್ಲ ಅಲ್ಲ? ಓಕೆ. ಸೊ ಅವರು ಮುಕುಂದನ್ ಅವ್ರು ಇದ್ರೆ ಒಂದು ಐಡಿಯಾ ಇರೋದು. ಸೊ ಹುಡುಗ ಪಾಪ ಇಲ್ಲಿ ಹೆಲ್ಪರ್ ಅಲ್ಲ, ಸೊ ಆ ಕಾರಣಕ್ಕೆ ಅಷ್ಟು ಸ್ವಲ್ಪ ಇವ್ರಿಂದ ಎಷ್ಟು ಗೊತ್ತು ನಾಲೆಜ್ ಅದು ತಿಳ್ಸ್ಕೊಡ್ತಾ ಇದ್ದೀನಿ. ಇದು ಮಗ ಇದು GB ಎಲ್ಲೋ. ಸೊ GB ಎಲ್ಲೋ ಅಂತ, ಗೋಲ್ಡನ್ ಬ್ಲ್ಯಾಕ್ ಎಲ್ಲೋ ಅಂದ್ಬಿಟ್ಟು ವೀಕ್ಷರ. ನೋಡಿ ವೀಕ್ಷರ ನೋಡ್ತಿರ್ಬೋದು ನಿಮಗೆ ಸಾಕಾದ. ಇದೆಲ್ಲ ತೀರಾ ಪುಟ್ಟದಾಗಿರುತ್ತೆ. ಆ ಕಾಡಿಂದ 2X ಹಾಕ್ಬಿಟ್ಟು ತೋರಿಸ್ತಾ ಇದೆ ನಿಮಗೆ. ಅಷ್ಟು ಸುಲಭ ಕಣ್ಣು ಕಾಣಲ್ಲ ಇವೆಲ್ಲ, ಫಕ್ಕತ್ ಪುಟ್ಟದಾಗಿರುತ್ತೆ ನೋಡ್ತಿರ್ಬೋದು. ಇದು ಬಂದ್ಬಿಟ್ಟು ಬ್ಲೂ, ಇದು ಬಂದ್ಬಿಟ್ಟು ರೆಡ್ಡು, ಇದು ಬಂದ್ಬಿಟ್ಟು ಚಾಕ್ಲೇಟು, ಏನಿಲ್ಲ ಚಾಕೋ ಬ್ಲ್ಯಾಕು, ಇದು ಬಂದ್ಬಿಟ್ಟು ಎಲ್ಲೋ ಇಷ್ಟು ಥರ ಬರುತ್ತೆ ನಿಮಗೆ. ಸೊ ಅಟ್ ಪ್ರೆಸೆಂಟ್ ಇರ್ತಾವೆ ಈಗ 4 ಸ್ಟ್ರೈನ್ಸಲ್ಲಿ ಅವೈಲೇಬಲ್ ಇದೆ ನೋಡ್ತಿರ್ಬೋದು ವೀಕ್ಷರ. ಇಫ್ ಇನ್ ಕೇಸ್ ಬೇಕಾದ್ರೆ ವೀಡಿಯೋ ನಂಬರ್ ಕೊಡ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಒಂದು ಒಳ್ಳೆ ಕ್ವಾಂಟಿಟಿಲಿ ಏನು ಹೇಳ್ಬೋದು ನೋಡಿ. ಇದೆಲ್ಲ ಗಪ್ಪೀಸ್ ಮಗ, ಇದೆಲ್ಲ. ಸೊ ಗಪ್ಪೀಸು ಇಲ್ಲಿ ತೋರಿಸ್ತೀನಿ ತಡ್ರಿ, ಕ್ವಾಂಟಿಟೀಸ್ ಎಷ್ಟಿದೆ ಅಂದ್ಬಿಟ್ಟು. ಎಲ್ಲಿದೆ ಮಗ ಇದು ಸ್ಟ್ರಿಮ್ಸ್ದು? ನೋಡಿ ಇದೆಲ್ಲ ರೆಡ್ ಇಲ್ಲಿರೋದಲ್ಲ ನೋಡ್ತಿರ್ಬೋದು. ಒಳಗಡೆ ಇಲ್ಲೆಲ್ಲ ನೋಡಿ, ಎಲ್ಲ ಸೈಡೆಲ್ಲ ನಿಂತ್ಕೊಂಡಿದ್ದಾವೆ. ತುಂಬ ಇದ್ದಾವೆ ಆ್ಯಕ್ಚುಲಿ ಸ್ಟಾಕು. ಇವ್ರು ಬರ್ತಾ ಇರ್ತಾರೆ ಹಂಗೆ ಸೇಲ್ ಮಾಡ್ತಾ ಇರ್ತಾರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಸ್ಟಾಕ್ಸ್ ಎಲ್ಲ. ಇದು ಬಂದ್ಬಿಟ್ಟು ರೆಡ್ಡು, ಇದು ಮಗ ಎಲ್ಲೋ. ಸೊ ಎಲ್ಲೋ ನೋಡಿ ನೋಡ್ತಿರ್ಬೋದು. ಇದೆಲ್ಲ ಎಲ್ಲೋ ಇಶ್ ಬರುತ್ತೆ ನಿಮಗೆ. ಇದೆಲ್ಲ ಐಡಿಂಗ್ ಸ್ಪಾಟ್ ಕೊಟ್ಟಿದ್ದಾರಲ್ಲ. ಸೊ ನಿಮಗೆ ಇದು ಬಂದ್ಬಿಟ್ಟು ಫಾಕ್ಸ್ ಸ್ಟೈಲ್ ಹಾಕಿದಾರಲ್ಲ, ಫಾಕ್ಸ್ ಸ್ಟೈಲ್ ಥರ ಹಾಕಿರೋದು. ಸೊ ಎಲ್ಲ ಐಡಿಂಗ್ ಸ್ಪಾಟ್ ಒಳಗಡೆ ಇರ್ತದೆ ಅಷ್ಟೇ ನೋಡ್ತಿರ್ಬೋದು. ನೋಡು ಹೆಂಗೆ ಹೋಗ್ತದೆ ನೋಡ್ತಿರ್ಬೋದು ನೀವು ಇಲ್ಲಿ. ಸೊ ಇಲ್ಲೆಲ್ಲ ಆಲ್ಮೋಸ್ಟು ಸ್ವಲ್ಪ ಕ್ಲಿಯರ್ ಆಗಿದೆ. ಇನ್ನು ಇದು ಮಗ ಅದು ಸೇಮ್ ಒಂದು 2 ರಿಂಗಲ್ಲಿ ಹಾಕ್ತೀವಿ, ಒಂದಿಷ್ಟು. ಎರಡರಲ್ಲಿ ಹಾಕಿದಾರಾ? ಓಕೆ. ಇದರಿದೆ. ಸೊ ಇದೆಲ್ಲ ಗಪ್ಪಿ, ಇದು ಇದು ಸ್ಟ್ರಿಮ್ಸು. ಅದಾದ್ಮೇಲೆ ಈ ಕಡೆ ನಿಮ್ಗೆ ಲಾಸ್ಟಲ್ಲಿ ಬರ್ತೀನಿ. ಫಸ್ಟ್ ಫಾರ್ಮ್ ಕಡೆ ಹೋಗ್ಬಿಡೋಣ. ಸೊ ವೀಕ್ಷರ ಇಷ್ಟೊತ್ತು ನಿಮಗೆ ಬ್ರೀಡಿಂಗ್ ಪೇರ್ಸ್ನ ತೋರಿಸಿದೆ. ಸೊ ಇವಾಗ ನಿಮಗೆ ಪಾಂಡ್ ಸೆಟಪ್ಪಲ್ಲಿ ಯಾವ ಥರ ಗಪ್ಪೀಸ್ ಅಂದ್ಬಿಟ್ಟು ಎಲ್ಲ ಎತ್ತಿ ಸಪ್ರೇಟಾಗಿ ಒಂದು ಟ್ಯಾಂಕಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ, ಓಕೆನಾ? ಸೊ ಇವಾಗ ನೋಡ್ತಿರೋದು ಬಂದ್ಬಿಟ್ಟು ನಿಮಗೆ ಇದೇ ಮಗ ಯಾವುದಿದು? ಇದು ಬಲೂನ್ ಮೌಲಿ ಮೌಂಟೇನ್. ಸೊ ಬಲೂನ್ ಮೌಲಿ ಅಂತ ನೋಡ್ತಿರ್ಬೋದು. ಏನು ಸಕ್ಕತ್ತಾಗಿದೆ ನಿಮಗೆ. ಇದು ಬಂದ್ಬಿಟ್ಟು ನಿಮಗೆ ಇದು ಫುಲ್ ಜೆಡ್ ಬ್ಲ್ಯಾಕ್ ಬರುತ್ತೆ. ಇದು ಬ್ಲ್ಯಾಕ್ ಬರುತ್ತೆ. ಸೊ ಬ್ಲ್ಯಾಕ್ ಬರುತ್ತೆ ನೋಡಿ, ಮೇಲು ಫೀಮೇಲು. ಇದು ಬಂದ್ಬಿಟ್ಟು ಈ ಪಾಂಡಲ್ಲಿ ಇರೋದನ್ನ ನಿಮ್ಗೆ ಎತ್ತಿ ಸಪ್ರೇಟಾಗಿ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ. ಅದ್ರಾಗ ಹಂಗೆ ನಿಮ್ಗೆ ಕಾಣಲ್ಲ ಆ್ಯಕ್ಚುಲಿ, ಫುಲ್ ಕಪ್ಪಗಿದೆ ನೋಡ್ತಿರ್ಬೋದು. ಏನು ಸಕ್ಕತ್ತಾಗಿದೆ ಅಂತ. ಈ ಮೇಲೇ ನಿಮಗೆ ಫುಲ್ ಅಟ್ರಾಕ್ಷನ್ ಅಂತ ಹೇಳ್ಬೋದು ನೋಡಿ. ಏನು ಮಸ್ತಾಗಿದೆ ಮೇಲ್, ನೀವು ನೋಡ್ತಿರ್ಬೋದು ಮಸ್ತಾಗಿದೆ ಅಂತ ಹೇಳ್ಬೋದು, ಸಕ್ಕತ್ತಾಗಿದೆ. ಸೊ ಪುಟ್ಟದಾಗಿರೋದಲ್ಲ ಫೀಮೇಲ್ ಅಲ್ಲದಲ್ಲ? ಫೀಮೇಲ್. ಸೊ ಮೇಲ್ ನೋಡಿ. ಸೊ ಮೇಲ್ ಅಟ್ರಾಕ್ಷನ್ ಇದೆಲ್ಲ ಆ್ಯಕ್ಚುಲಿ. ಓಕೆ. ಇನ್ನೊಂದು ಸ್ವಾಟ್ ಟೈಲ್ ಬರುತ್ತೆ, ಅದು ಇದೇ ಥರ ಬರುತ್ತೆ. ಸ್ವಲ್ಪ ಉದ್ದ ಟೈಲ್ ಬರುತ್ತೆ. ಅದು ಉದ್ದ ಬರುತ್ತೆ. ಇದು ನೋಡಿ ಸ್ವಲ್ಪ ಯೂನಿಕ್ ಆಗಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ನಾನಿದೆ ಫಸ್ಟ್ ಟೈಮ್ ನೋಡಿದ್ದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಈ ಟೈಲ್ನ ನಿಮಗೆ. ಏನು ಮಸ್ತಾಗಿದೆ ನೋಡಿ. ಇದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ. ಹೇಗೆ ಇದು ನಾರ್ಮಲ್ ಪ್ರೈಸಸ್ ಸಿಗುತ್ತೆ? ನಾರ್ಮಲ್ ಪ್ರೈಸಸ್ ಸಿಗುತ್ತೆ. ಓಕೆ. ನೋಡಿ ವೀಕ್ಷರ ಎಷ್ಟು ದೊಡ್ಡದಾಗಿದೆ ಸೆಟಪ್ ಅಂದ್ಬಿಟ್ಟು ನಿಮಗೆ. ನೋಡಿ ಈ ಥರ ಸೆಟಪ್ ನಿಮ್ಮ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ ಅಂತ ಹೇಳ್ಬೋದು ವೀಕ್ಷರ. ಸೊ ಇಲ್ಲಿ ಸಿಗುತ್ತೆ. ಸೊ ಇವಾಗ ನಿಮ್ಮ ಅಲ್ಲಿ ನೋಡಿದ್ವಿ ಆ್ಯಕ್ಚುಲಿ ಎಲ್ಲದಲ್ಲೂ ಇದ್ದಾವೆ. ಬಟ್ ನಿಮ್ಮ ಮೇನ್ ಚೆನ್ನಾಗಿ ಯಾವ್ದು ಕಾಣುತ್ತೆ ಅದನ್ನು ಮಾತ್ರ ತೋರಿಸ್ತಾ ಹೋಗ್ತೀವಿ. ಮೂನ್ ಟೈಲ್ ಮೋಲೀಸ್ ನೋಡಿದ್ರಲ್ಲ, ಇವಾಗ ನೆಕ್ಸ್ಟು ಯಾವ್ದು ತೋರಿಸ್ತೀವಿ ನೆಕ್ಸ್ಟ್ ಇವಾಗ? ಇದು ಮೆಜೆಂಟಾ ಬ್ಲೂ. ಸೊ ಮೆಜೆಂಟಾ ಬ್ಲೂ ಅಂದ್ಬಿಟ್ಟು. ಸೊ ಬನ್ನಿ ನೋಡೋಣ. ಸೊ ವೀಕ್ಷರ ಇದು ನೋಡ್ತಿರೋದು ಮೆಜೆಂಟಾ ಬ್ಲೂ ಅಂದ್ಬಿಟ್ಟು ಡಬಲ್ ಕಲರ್ ಬರುತ್ತೆ ಇದು ನೋಡಿ. ಏನು ಮಸ್ತಾಗಿದೆ ಅಂದ್ಬಿಟ್ಟು ನಿಮಗೆ. ಸೊ ಸೂರ್ಯನ ಬೆಳಕು ಅದಕ್ಕೆ ಸಕಾಲಾಗಿ ಕಾಣ್ತಾ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದು ಕಲರೇಷನ್ ಇಲ್ದಿರೋದು ಬಂದ್ಬಿಟ್ಟು ಫೀಮೇಲು, ಸ್ವಲ್ಪ ಕಲರ್ ಇರೋದು ಬಂದ್ಬಿಟ್ಟು ಮೇಲು. ಸೊ ನೋಡಿ ಏನು ಕಲರ್ ಮೇಲೇ ನಿಮಗೆ ಆ್ಯಕ್ಚುಲಿ ಅಟ್ರಾಕ್ಷನ್ ಈ ಪ್ರತಿಯೊಂದರಲ್ಲಿ ನೋಡಿ. ಸೊ ನಿಮ್ಗೆ ಮೇಲನ್ನು ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಐಡಿಯಾ ಬರ್ಬೋದು ಹೆಂಗೆ ಮಸ್ತಾಗಿ ಕಲರೇಷನ್ ಕಾಣುತ್ತೆ. ಮೇಲ್ ಗಪ್ಪಿ ನಿಮಗೆ ಟಾಪ್ ಇದೆ ಹೆಂಗೆ ಅಂದರೆ ಸಕ್ಕತ್ತಾಗಿ ವ್ಯೂ ಕಾಣೋದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಗಪ್ಪೀಸು ನೋಡ್ತಿರ್ಬೋದು. ಏನು ಮಸ್ತಾಗಿದೆ ಅಂದ್ಬಿಟ್ಟು ನಿಮಗೆ. ಒಂದು ಜೊತೆ ನಿಮಗೆ ಟೈಗರ್ ಥರ ಬರ್ತಾರೆ ನಿಮಗೆ ಇದೆಲ್ಲ ನಿಮಗೆ ನೋಡಿ. ಏನು ಮಸ್ತಾಗಿದೆ ಅಂದ್ಬಿಟ್ಟು ನಿಮಗೆ, ಸೂಪರ್. ಸೊ ಇದು ಬಂದ್ಬಿಟ್ಟು ಈ ಸೆಟಪ್ಪಲ್ಲಿ ಇರೋಂಥದ್ದು ನಿಮಗೆ ಅಲ್ಲಿ ಪ್ರತಿಯೊಂದು ಸೆಟಪ್ ಸಪ್ರೇಟ್ ಇದು ತೋರಿಸ್ತಾ ಇದ್ದೀನಿ. ಯಾಕಂದರೆ ನಿಮ್ಗೆ ಒಂದು ಐಡಿಯಾ ಬರಬೇಕಲ್ಲ. ಸೊ ಇದರಲ್ಲಿ ನಿಮಗೆ ಸಡನ್ನಾಗಿ ಕಾಣಲ್ಲ ಹೇಗಿದೆ ಅಂದ್ಬಿಟ್ಟು. ಸೊ ಆ ಕಾರಣಕ್ಕಷ್ಟೇ ನೋಡ್ತಿರ್ಬೋದು. ಈ ಪ್ರತಿಯೊಂದು ನಿಮಗೆ ವೆಬ್ಸೈಟಲ್ಲಿ ಇದೆ, ವೆಬ್ಸೈಟಲ್ಲಿ ಹಾಕಿದೆಯಲ್ಲ. ಸೊ ಇವ್ರ ವೆಬ್ಸೈಟ್ ಕೂಡ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಇಫ್ ಇನ್ ಕೇಸ್ ಏನಾದ್ರು ಬೇಕಾದ್ರೆ ನಿಮಗೆ ಅಲ್ಲಿ ಬೈ ಮಾಡ್ಬೋದು, ಓಕೆನಾ? ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಆ್ಯಕ್ಚುಲಿ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ಏನು ಗುರು ಇಷ್ಟು ಗಲೀಜಾಗಿ ಸಾಕ್ತಾ ಇರೋದು ನಾನು ಅನ್ಕೊಬೋದು. ಆ್ಯಕ್ಚುಲಿ ಗಪ್ಪೀಸ್ನ ಇದೇ ಥರ ಪಾಚಿ ಇರೋ ವಾತಾವರಣದಲ್ಲ ಸಕ್ಕತ್ತಾಗಿ ಬೆಳೆಯೋದು. ಆ್ಯಕ್ಚುಲಿ ನಾವೇನು ಫ್ರೆಶ್ ವಾಟರ್ ಕೊಟ್ಬಿಟ್ಟು ಬೆಳೆಸಿದ್ರೆ ಆ್ಯಕ್ಚುಲಿ ಬೆಳೆಯಲ್ಲ ಇವೆಲ್ಲ. ಈ ಥರ ನಿಮಗೆ ಈ ಥರ ಪಾಚಿ ಆ ಥರ ವಾತಾವರಣದಲ್ಲೇ ಅದು ಇದು ನ್ಯಾಚುರಲ್ ಆಗಿ ನಿಮ್ಗೆ ಸೂರ್ಯನ ಬೆಳಕು ಇವೆಲ್ಲ ಇದ್ದಾಗ ನೀವು ನ್ಯಾಚುರಲ್ ಆಗಿ ಬೆಳೀತದೆ. ಕಲರೇಷನ್ ಎಲ್ಲ ಮಸ್ತಾಗಿ ಬೆಳೀತದೆ. ನೀವು ನಾರ್ಮಲಾಗಿ ನಾವು ಎಲ್ಲ ಕ್ಲೀನ್ ಮಾಡಿ ಹಾಕ್ತೀವಂದರೆ ಅಷ್ಟು ಮಜಾ ಬರೋಲ್ಲ ಆ್ಯಕ್ಚುಲಿ. ಇದು ಬಂದ್ಬಿಟ್ಟು ನೇಚರಲ್ಲಿ ಹೆಂಗೆ ಬೆಳೀತಲ್ಲ, ಸೊ ಅದೇ ರೀತಿ ಇರುವಂಥ ಇದೆಲ್ಲ ಸೆಟಪ್ಸ್ ಇವೆಲ್ಲ ನೋಡ್ತಿರ್ಬೋದು ನೋಡಿ. ಏನು ಮಸ್ತಾಗಿದೆ. ಸೊ ವೀಕ್ಷರ ಇವಾಗ ನೋಡ್ತಿರೋದು ಬಂದ್ಬಿಟ್ಟು ಜೆಡ್ ಬ್ಲ್ಯಾಕ್ ಗಪ್ಪಿ ಎಲ್ಲ. ಬಟ್ ಆದರೆ ಕಲರೇಷನ್ ಇನ್ನೂ ಬರಬೇಕು ಆ್ಯಕ್ಚುಲಿ, ಇನ್ನೂ ಫ್ರೈಸ್ ಆಗಿರೋ ಕಾರಣ. ಸೊ ಜಾಸ್ತಿ ಫೀಮೇಲ್ಸ್ ಇದ್ದಾವೆ ಇಲ್ಲಿ ನೋಡ್ತಿರ್ಬೋದು.
ನೋಡಿ ಇದೆಲ್ಲ ನಿಮಗೆ ಜೆಟ್ ಬ್ಲ್ಯಾಕ್ ಗಪ್ಪೀಸು. ಆ್ಯಕ್ಚುಲಿ ಈ ಫಾರ್ಮಲ್ಲಿ ಈ ಪಾಂಡಲ್ಲಿ ಇರೋವಂಥ ಸೆಟಪ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೋಡ್ತಿರ್ಬೋದು ಎಷ್ಟು ಸಕಾಲಾಗಿದೆ ಅಂದ್ಬಿಟ್ಟು. ನಿಮಗೆ ಇವೆಲ್ಲ ಇನ್ನೂ ಕಲೆಕ್ಷನ್ ಬರಬೇಕಾಗುತ್ತೆ ಆ್ಯಕ್ಚುಲಿ. ಇವ್ರದ್ದು ಮೇಯ್ನ್ ಟ್ಯಾಂಕಲ್ಲಿ ಇದಾವೆ ಕೆಲವೊಂದು ನಿಮಗೆ ರೆಡಿ ಟು ಮೂವ್ ಸ್ಟಾಕ್ಸ್ ಇದ್ದಾವೆ, ಅದನ್ನು ತೋರಿಸ್ತೀನಿ ಆಮೇಲೆ ನಿಮಗೆ. ಸೊ ಮೊದಲು ಇದಾವೆ ನೋಡ್ಬೋದು ಹೆಂಗೆ ಇದೆ ಅಂದ್ಬಿಟ್ಟು ಇವ್ರದ್ದು. ಸೊ ಅದೆಲ್ಲ ಇವರೇ ನಿಮ್ಮ ಹತ್ರ ಬ್ರಿಡ್ ಆಗಿರೋಂಥವಲ್ಲ ಅಲ್ವಾ. ಸೊ ಮತ್ತು ಈ ವಾತಾವರಣ ಮಗ ಇವಾಗ ಪಾಚಿ ಅಂತ ಹೇಳಿದ್ರೆ ಗಪ್ಪೀಸ್ಗೆ ಇರಲೇಬೇಕಲ್ಲ ಅದಕ್ಕೆ ಆ್ಯಕ್ಚುಲಿ. ಇರಲೇಬೇಕು. ಅದಿದ್ದಾಗ ಕಲರೇಷನ್ ಎಲ್ಲ ಚೆನ್ನಾಗಿ ಬರೋದು, ಮೈಕ್ರೋವಾಮ್ಸ್ ಎಲ್ಲ ಕ್ರಿಯೇಟ್ ಆಗಿ ಅದು ತಿನ್ಕೊಂಡು ಚೆನ್ನಾಗಿರುತ್ತೆ. ಸೊ ನ್ಯಾಚುರಲ್ ಆಗಿ ಅದು ಕ್ರಿಯೇಟ್ ಆಗುತ್ತೆ. ಅವಾಗ ನಿಮ್ಗೆ ಯಾವುದು ಫುಡ್ ಹಾಕಿಲ್ಲ ಅಂದ್ರೆ ಆ್ಯಕ್ಚುಲಿ ಆಲ್ಮೋಸ್ಟ್ ಬೆಳ್ಕೊಂಡು ಹೋಗುತ್ತೆ. ಓಕೆ. ಸೊ ವೀಕ್ಷಕರ ಇವಾಗ ನೋಡ್ತಿರ್ಬೋದು ರೆಡ್ ಡ್ರ್ಯಾಗನ್ ಅಂತ. ಸೊ ನೋಡ್ತಿರ್ಬೋದು ಏನು ಮಸ್ತಾಗಿದೆ. ಇದೆಲ್ಲ ಪ್ರೈಸ್ ಅಡಲ್ಟ್ ಮಗ ಇದೆಲ್ಲ? ಇದು ಸೆಮಿ ಅಡಲ್ಟ್ಸ್. ನೋಡ್ತಿರ್ಬೋದು ಏನು ಮಸ್ತಾಗಿದೆ ಅಂದ್ಬಿಟ್ಟು. ಇದ್ರಲ್ಲಿ ಮೇಲು ಫೀಮೇಲ್ ಎಲ್ಲ ಥರ ಕ್ಯಾಟಗರೀಸ್ ಇದೆ ನೋಡ್ತಿರ್ಬೋದು. ನೋಡಿ ಏನು ಮಸ್ತಾಗಿ ಬ್ರೀಡ್ ಆಗಿದೆ ಅಂದ್ಬಿಟ್ಟು. ಸೊ ಇದೆಲ್ಲ ಈ ಥರ ಕಲರೇಷನ್ ಬರಬೇಕಂದ್ರೆ ಯಾವ ಥರ ಫುಡ್ ನೀವು ಹಾಕೋದಾದ್ರೆ? ನಾವು ಪ್ರಾನಿಂದ ಮಾಡೋ ಒಂದು ಫೀಡೇ ಹಾಕೋದು. ಓಕೆ. ಸೊ ಒಳ್ಳೆ ಒಂದು ಕ್ವಾಲಿಟಿ ಫೀಡ್ ಹಾಕಿದ್ರೆ ಒಳ್ಳೆ ಕಲರೇಷನ್ ಬರುತ್ತೆ. ಓಕೆ. ಸೊ ನೋಡ್ತಿರ್ಬೋದು ಏನು ಮಸ್ತಾಗಿದೆ ಅಂದ್ಬಿಟ್ಟು ನಿಮಗೆ. ಸೊ ಇದೆಲ್ಲ ಹೇಳೋದಲ್ಲ. ಸೊ ಗಪ್ಪೀಸ್ ಎಲ್ಲ ನಿಮಗೆ ಟಾಪ್ ಆ್ಯಂಗಲ್ ವ್ಯೂಸೇ ಮಜಾ ಅಂತ ಹೇಳ್ಬೋದು ಆ್ಯಕ್ಚುಲಿ. ಗಪ್ಪೀಸ್ ಅದು ಕೆಲವೊಂದು ವ್ಯೂಸ್ ಮಾತ್ರ ಎಲ್ಲ ಆ್ಯಕ್ಚುಲಿ ಸ್ವಲ್ಪ ಗಲೀಜಿರೋದು ಕಾರಣ ನಿಮ್ಗೆ ಹೇಳ್ಬೋದು. ಸೊ ಇವಾಗ ಜಸ್ಟ್ ಇಲ್ಲಿಂದ ಎತ್ಬಿಟ್ಟು ಹಿಂಗೆ ಹಾಕಿ ತೋರಿಸ್ತಾ ಇರೋದು ನಿಮ್ಗೆ ಅಷ್ಟೇ, ಯಾಕಂದರೆ ಇಲ್ಲಿ ಏನೂ ಕಾಣಲ್ಲ, ವಿಸಿಬಲ್ ಇರೋಲ್ಲ. ಸೊ ಆ ಕಾರಣಕ್ಕೆ ತೋರಿಸ್ತಾ ಇರೋದು. ನೋಡ್ತಿರ್ಬೋದು ಇದೆಲ್ಲ ಏನು ಅಂದಾಜು ಪ್ರೈಸಲ್ಲಿ ಸಿಗ್ಬೋದು? 35 ರೂಪೀಸ್ ಆಲ್ಮೋಸ್ಟ್ ಸಿಮಿಲರ್ ಆ ರೇಂಜಲ್ಲಿ ಇರುತ್ತಲ್ಲ, 40 ರೂಪೀಸ್ ಒಳಗಡೆ 40-35. ಸೊ ಕೆಲವೊಂದು ರೇರ್ ಆಗಿರೋ ಸ್ಟ್ರೈನ್ಸ್ ಜಾಸ್ತಿ ಇರುತ್ತೆ ಅಷ್ಟೇ. ಜಾಸ್ತಿ ಇರುತ್ತೆ. ಓಕೆ. ಸೊ ಬಟ್ ನೆಕ್ಸ್ಟ್ ಪ್ರೈಸಸ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಸೊ ಡಿಪೆಂಡ್, ಅದೇ ನಿಜ, ಡಿಪೆಂಡ್ ಅಪಾನ್ ಸ್ಟಾಕ್ ಮೇಲೆ ಪ್ರೈಸ್ ಹೋಗ್ತಾ ಇರುತ್ತೆ. ಓಕೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ವೀಕ್ಷಕರೇ ಈ ಪಾಂಡ್ ಏನು ನೋಡ್ತಾರಲ್ಲ 24 ಕ್ಯಾರೆಟ್ ಗೋಲ್ಡ್ ಗಪ್ಪೀಸ್ ಇದೆ. ಸೊ ಇಲ್ಲಿ ಇದಾವೆ, ಬನ್ನಿ ತೋರಿಸ್ತೇನೆ ನಿಮಗೆ. ಸೊ ವೀಕ್ಷಕರ ಇಲ್ಲಿ ನೋಡ್ತಿರ್ಬೋದು ಜೆಟ್ ಬ್ಲ್ಯಾಕ್ ಗಪ್ಪೀಸ್ ಅಲ್ಲ ಮಗ ಇದು? ಸೊ ಜೆಟ್ ಬ್ಲ್ಯಾಕ್ ಗಪ್ಪೀಸ್ನ ನೋಡ್ತಿರ್ಬೋದು. ಸ್ವಲ್ಪ ಗಲೀಜಿದೆ ಯಾಕಂದರೆ ನಿಮಗೆ ಈ ಸೆಟಪ್ ಕೂಡ ಹಂಗೆ ಇದೆ. ಸೊ ಆ ಕಾರಣ ಸ್ವಲ್ಪ ಗಲೀಜಿದೆ. ಸೊ ನೋಡ್ತಿರ್ಬೋದು ಎಷ್ಟು ಸಾಕಾಗಿದೆ ಅಂದ್ಬಿಟ್ಟು. ಇದರಲ್ಲಿ ನಿಮಗೆ ಪ್ರೈಸು ಇದೆ, ಮೇಲು ಫಿಮೇಲ್ ಎಲ್ಲ ನಿಮಗಿದೆ ನೋಡ್ತಿರ್ಬೋದು. ಸೊ ತುಂಬ ಥರ ಒಬ್ಬೊಬ್ಬರು ಒಂಥರ ವೆರೈಟೀಸ್ ಇಷ್ಟ ಆಗಿರುತ್ತೆ. ಇಫ್ ನಿಮಗೆ ಬ್ಲ್ಯಾಕ್ ತೊಗೋಬೇಕು ಅನ್ನೋರು ಟ್ರೈ ಮಾಡ್ಬೋದು. ನೋಡಿ ಆಲ್ಮೋಸ್ಟ್ ಇದರಲ್ಲಿ ಗಂಡು ಸಿಕ್ಕಿಲ್ಲ, ಜಾಸ್ತಿ ನಿಮಗೆ ಫೀಮೇಲ್ ಸಿಕ್ಕಿದ್ದಾವೆ. ಈ ಕಲರೇಷನ್ ಇಲ್ದಿರೋದಲ್ಲ ನಿಮಗೆ ಫೀಮೇಲು, ಸ್ವಲ್ಪ ಅಲ್ಲಿ ಜೆಟ್ ಬ್ಲ್ಯಾಕ್ ಎಲ್ಲ ಕಾಣ್ತಾ ಇಲ್ಲ, ಅದೆಲ್ಲ ಮೇಲ್ಸು ನೋಡ್ತಿರ್ಬೋದು ಇದೆಲ್ಲ. ಸೊ ಇದರಲ್ಲೊಂದು 3000 ಅಬೋವ್ ಇರ್ಬೋದು. ಸೊ 3000 ಅಬೋವ್ ಇದೆ. ಸೊ ಅದ್ರಲ್ಲಿ ನಾವು ಸ್ವಲ್ಪ ಹುಡುಕಿ ಎತ್ತಿ ಇಷ್ಟು ಸಿಕ್ಕಿದೆ, ಎಲ್ಲ ಆಲ್ಮೋಸ್ಟ್ ಸೆಂಟ್ರಿಗೆ ಹೋಗ್ಬಿಟ್ಟಿದ್ದಾವೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಸೊ ಆ ಕಾರಣಕ್ಕೆ ನೋಡ್ತಿರ್ಬೋದು. ಸೊ ವೀಕ್ಷಕರಾಗ ಗಪ್ಪೀಸ್ದೆಲ್ಲ ಆಲ್ಮೋಸ್ಟ್ ಒಂದು 4-5 ಸ್ಟ್ರೈನ್ಸ್ನ ತೋರಿಸಿದ್ದೀನಿ. ಇವಾಗ ಕೋಯಿ ಕೂಡ ಒಂದು ಸೆಟಪ್ಪಲ್ಲಿ ಪಾಂಡ್ ಸೆಟಪ್ ಇದೆ, ಅದು ತೋರಿಸ್ತಾ ಹೋಗ್ತೀನಿ ನನಗೆ. ಎಷ್ಟು ಇದು ನಿಮಗೆ ಕೋಯಿ ಥರ ಪಾಂಡ್ ಸೆಟಪ್ ಎಲ್ಲ ನೋಡೇ ಇರೋಲ್ಲ. ಸೊ ಇಲ್ಲಿ ನೀವು ಲೈವಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ ಹೆಂಗಿರುತ್ತೆ ಅಂದ್ಬಿಟ್ಟು. ನೋಡಿ ಇವೆಲ್ಲ ಬಂದು ಕೋಯಿ ಫಿಶಸ್ ಇವೆಲ್ಲ ನೋಡಿ ಫುಲ್ಲು. ಇದೆಲ್ಲ ಎಷ್ಟು ಡೆಪ್ತ್ ಇರುತ್ತೆ ಮಗ ಇದೆಲ್ಲ? ಒಂದು 3 ಫೀಟ್ ಇದೆ. 3 ಫೀಟಲ್ಲಿ ಇರುತ್ತೆ ಇದೆಲ್ಲ. ಸೊ 3 ಫೀಟಲ್ಲಿ ಇರುತ್ತಂತೆ. ಸೊ ಬನ್ನಿ ತೋರಿಸ್ತೀನಿ ನಿಮ್ಗೆ ಹೆಂಗಿದೆ ಅಂದ್ಬಿಟ್ಟು ನಿಮಗೆ. ನೋಡಿ ಇಲ್ಲೇ ಕಲರ್ಷನ್ ನೋಡ್ತಿರ್ಬೋದು, ನಿಮ್ಗೆ ಏನು ಮಸ್ತಾಗಿ ಪಳಪಳ ಅಂತ ಮಿನ್ಸ್ತಾ ಇದ್ರೆ ನೋಡ್ತಿರ್ಬೋದು. ಎತ್ಬಿಟ್ಟು ತೋರಿಸ್ತೀನಿ ಬನ್ನಿ ನಿಮಗೆ. ಸೊ ವೀಕ್ಷಕ ನೋಡ್ತಿರ್ಬೋದು ಕೋಯಿ ಫಿಶಸ್ಸು. ಸೊ ಇದು ಯಾವ ಕೋಯಿ ಮಗ ಇದು? ಇದು ನಾರ್ಮಲ್ ಕೋಯಿ ಸಹ. ಇದು ಅಟ್ ಪ್ರೆಸೆಂಟ್ ಏನು ಸೈಜಲ್ಲಿದೆ ಇದು? ಇದೊಂದು 3 to 5 ಇಂಚಸ್ ಒಳಗೆ 5 ಇಂಚಸ್ಸಲ್ಲಿದೆ. ಸೊ ಇದು ಯಾವ ಥರ ಕಲರ್ಸ್ ಬರ್ತಿರಲ್ಲ ಆ್ಯಕ್ಚುಲಿ? ಇದೆಲ್ಲ ಮಿಕ್ಸ್ ಕಲರ್ಸ್ ಇದೆಲ್ಲ ಬರೋದು? ಇದೆಲ್ಲ ಮಿಕ್ಸ್ ಕಲರ್ಸ್, ಒಳ್ಳೆ ಪ್ಯಾಚಸ್ ಬರುತ್ತೆ. ಓಕೆ. ಇದೆಲ್ಲ ಜಾಪನೀಸ್ ಕೋಯಿ ಅಂತಲ್ಲ, ಅದು ಬೇರೆ ಅಲ್ಲ? ಜಾಪನೀಸ್ ಕೋಯಿ ಬೇರೆ, ಅದು ದೊಡ್ಡದಾಗುತ್ತೆ. ಇದು ಮ್ಯಾಕ್ಸ್ ಎಷ್ಟು ದೊಡ್ಡದಾಗ್ಬೋದು ಇದು? ಇದು 1 ಫೀಟ್ ಅಷ್ಟಾಗುತ್ತೆ. 1 ಫೀಟ್ ಅಷ್ಟಾಗುತ್ತಾ? ಸೊ ನೋಡ್ತಿರ್ಬೋದು ಇದೆಲ್ಲ ಪಾಂಡ್ ಸೆಟಪಲ್ಲಿ ಬಿಡೋಂಥ ಕೋಯಿ ಅದೆಲ್ಲ. ಸೊ ವೀಕ್ಷಕ ಯಾರು ಪಾಂಡ್ ಸೆಟಪಲ್ಲಿ ಕೋಯಿ ಹುಡುಕ್ತೀರಾ, ನಿಮ್ಮ ಮನೆಗೆ ಸೆಟಪ್ ಮಾಡಿ ಇವು ಹುಡುಕ್ತಾ ಇದೆ ಅಂತ ಹೇಳಿದ್ರೆ ಅದು ಇಲ್ಲೇ ಬ್ರೀಡ್ ಆಗಿರೋದು, ಇರೋ ತರಿಸಿಲ್ಲ, ಇಲ್ಲೇ ಬ್ರೀಡ್ ಆಗಿರೋಂಥ ಕೋಯಿಸ್ ನೋಡ್ತಿರ್ಬೋದು. ಏನು ಕಲರೇಷನ್ ಮಸ್ತಾಗಿದೆ ಅಂದ್ಬಿಟ್ಟು. ಸೊ ಇಫ್ ಇನ್ ಕೇಸ್ ಬೇಕಾದ್ರೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ದೀನಿ. ಇದು ಯಾವ ಥರ ನಿಮಗೆ ರೇರ್ ಕಲರ್ಸ್ ಯಾವ್ದು ಬರ್ತದೆ ಇದರಲ್ಲಿ? ರೇರ್ ಕಲರ್ಸ್ ಅಂದರೆ ಅದೇ ಈ ಆರೆಂಜ್ ವಿತ್ ವೈಟ್ ಇದೆ ಅಲ್ಲ? ಓಕೆ. ಈ ಆರೆಂಜ್ ವಿತ್ ವೈಟ್. ಓಕೆ. ಅದರ ಥರ ಡಿಫ್ರೆಂಟ್ ರೇರ್. ಮತ್ತು ಇದು ಬ್ಲ್ಯಾಕ್ ಆರೆಂಜು ಮತ್ತು ಬ್ಲ್ಯಾಕ್ ವೈಟ್, ಅದು ಒಂದು ಸ್ವಲ್ಪ ಯೂನಿಕ್ ಕಲರ್ ಅಂತ ಹೇಳ್ಬೋದು. ಓಕೆ. ನೋಡ್ತಿರ್ಬೋದು ವೀಕ್ಷಕರೇ ಇಷ್ಟು ವೆರೈಟೀಸ್ ಆಫ್ ಕೋಯಿಸ್ ಇದೆ. ಇನ್ನೂ ತುಂಬ ಹಲವಾರು ಇದ್ದಾವೆ. ಸೊ ನಮಗೆ ಸಿಕ್ಕಿದ್ದು ಇಷ್ಟೇ ಇವಾಗ ಅಟ್ ಪ್ರೆಸೆಂಟು. ಓಕೆನಾ? ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ವೀಕ್ಷಕರೇ ಈ ಪಾಂಡ್ ಸೆಟಪ್ ಇರುವಂಥ ಗಪ್ಪೀಸ್ ಆಗಿರ್ಬೋದು, ಕೋಯಿ ಫಿಶಸ್ನ ತೋರಿಸಿದ್ದೀನಿ. ನೆಕ್ಸ್ಟ್ ಇವರು ಪುಟ್ಟದಾಗ ಒಂದು ಒಳಗಡೆ ಒಂದು ಚಿಕ್ಕದಾಗ ಒಂದು ನಿಮಗೆ ಪಾಂಡ್ ಸೆಟಪ್ ಥರ ಮಾಡಿದ್ದಾರೆ. ಸೊ ಅದರಲ್ಲಿ ಕೆಲವೊಂದು ಗಪ್ಪೀಸ್ ಇದೆ, ಮತ್ತು ನಿಮಗೆ ಕೋಯಿ ಫಿಶ್ ಇದೆ, ಮತ್ತು ನಿಮಗೆ ಏಂಜಲ್ ಫಿಶಸ್ ಇದೆ. ಸೊ ಅದು ಮತ್ತು ಚಿಕ್ಲೆಟ್ಸ್ ಕೂಡ ಇದೆ. ಸೊ ಅದು ತೋರಿಸ್ತಾ ಹೋಗ್ತೀನಿ ಬನ್ನಿ. ಸೊ ವೀಕ್ಷಕರೇ ಇದೊಂದು ಮತ್ತೊಂದು ಸೆಟಪ್ ಆ್ಯಕ್ಚುಲಿ. ಇದು ಆಚೆಯಲ್ಲೇ ಒಳಗಡೆ ಇರುತ್ತೆ ಸೆಟಪ್ಪು. ಇಲ್ಲಿ ನಿಮಗೆ ನೋಡಿ ಚಿಕ್ಲೆಟ್ಸ್ ವೆರೈಟಿ ಆಗಿರ್ಬೋದು, ನಿಮಗೆ ಇಲ್ಲಿ ಬಂದ್ಬಿಟ್ಟು ಏಂಜಲ್ಸ್ ಆಗಿರ್ಬೋದು, ಇಲ್ಲಿ ಬಂದ್ಬಿಟ್ಟು ಪುಟ್ಟ ಗಪ್ಪೀಸ್ ಆಗಿರ್ಬೋದು ಎಲ್ಲ ಇದೆ. ಸೊ ಬನ್ನಿ ನಾವು ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ. ಸೊ ವೀಕ್ಷಕರೇ ಇದು ನೋಡಿ ಪೋಲಾರ್ ಪ್ಯಾರೆಟ್ ಬ್ರೀಡಿಂಗ್ ಪೇರ್ಸ್ ಅಟ್ ಪ್ರೆಸೆಂಟ್ ನೋಡ್ತಿರೋದು ನೀವು. ಇದು ಏನು ಸೈಜಲ್ಲಿದೆ ಮಗ ಇದು? ಇದು ಹತ್ರ ಅಡಲ್ಟ್ ಬಿಟ್ಟಿದ್ವಿ, ಸೆಮಿ ಅಡಲ್ಟ್ ಬಿಟ್ಟಿದ್ವಿ. ಅದು ಪ್ಯಾರ್ ಆಗಿಬಿಟ್ಟು ಬ್ರೀಡ್ ಆಗಬೇಕು ಅಂತ ಆ ಥರ. ಸೊ ಓಕೆ, ಹೆಂಗೆ ಮಾಡಿದ್ದೀರಾ? ಸೊ ಇದು ಪೋಲಾರ್ ಪ್ಯಾರೆಟಲ್ಲೂ ಯಾವ ಕಲರ್ ಇದು? ಇದು ಬ್ಲೂ ಕಲರ್. ಇದು ಮತ್ತೊಂದು ವೈಟ್ ಬರುತ್ತೆ. ವೈಟ್ ಬರುತ್ತೆ. ಓಕೆ. ಇದು ಅಟ್ ಪ್ರೆಸೆಂಟ್ ನಿಮಗೆ ಬ್ರೀಡಿಂಗ್ ಪೇರ್ಸ್ ಅವೈಲೇಬಲ್ ಇದೆಯಾ? ಸ್ಟಾಕ್ ಇದೆಯಾ? ಇದೆ. ಸೊ ನೋಡಿ ವೀಕ್ಷಕರೇ ಇದು ಬಂದು ಬ್ರೀಡಿಂಗ್ ಪೇರ್ಸ್ ಅವೈಲೇಬಲ್ ಇದೆ. ಇನ್ ಕೇಸ್ ಇದು ಬಂದು 2-3 ಸಿಕ್ಕಿದೆ ಅಷ್ಟೇ. ಇನ್ನು ಕೆಲವೊಂದೆಲ್ಲ ಹೊರಗಡೆ ಸೇರ್ಕೊಂಡ್ಬಿಟ್ಟಿದ್ದಾವೆ ನೋಡಿ, ಹೊರಗಡೆ ಸೇರ್ಕೊಂಡ್ಬಿಟ್ಟಿವೆ ಕೆಲವೊಂದು. ಸೊ ಹಾಗಾಗಿ ನಿಮ್ಗೆ ಎಷ್ಟಿದೆ ಅವೈಲೇಬಿಲಿಟಿ ಇದೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಇನ್ನು ಇಫ್ ಇನ್ ಕೇಸ್ ನಿಮಗೆ ಸ್ಟಾಕ್ ಇದೆ, ಇಫ್ ಇನ್ ಕೇಸ್ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ವೀಕ್ಷಕರೇ ಇವಾಗ ನೋಡ್ತಿರ್ಬೋದು ಚಿಕ್ಲೆಟ್ ವೆರೈಟಿ ಅಂದ್ಬಿಟ್ಟು ಹೇಳ್ಬೇಕು ಇದ್ರ ಬಗ್ಗೆ. ಇದನ್ನು ಒಂದು
6-7 ವೆರೈಟೀಸ್ 6-7 ವೆರೈಟೀಸ್ ಇದೆ ಚಿಕ್ಲೇಟ್ಸ್ ನೋಡ್ತಿರ್ಬೋದು ನಿಮಗೆ. ಸೊ ಸಖತ್ತಾಗಿರೋ ಸ್ಟೈನ್ಸ್ ಬೇಕಾ ನೋಡಿ ಏನಿದೆ ನಿಮಗೆ ಕಲರೇಷನ್ ನೋಡ್ತಿರ್ಬೋದು. ಇದು ಏನು ಕಲರ್ ಅಂತಾರೆ ಮಗ ಇದಕ್ಕೆ? ಇದು ಸ್ಟ್ರಾಬೆರಿ ರೆಡ್ ಅಂತ. ಸ್ಟ್ರಾಬೆರಿ ರೆಡ್ ಆಗಿರ್ಬೋದು, ಬ್ಲೂ ಮತ್ತು ವೈಟು, ಸೊ ಎಲ್ಲ ಥರ ಸ್ಟೈನ್ಸ್ ಇದೆ ನೋಡ್ತಿರ್ಬೋದು. ಸೊ ಇದೆಲ್ಲ ಏನು ಪ್ರೈಸಿಂಗಲ್ಲಿ ಸಿಗ್ಬೋದು ಮಗ ಇದೆಲ್ಲ? ಇದು ನೀವು ಸ್ಟೈನ್ ಕಲರ್ ಎಲ್ಲ ಡಿಫ್ರೆಂಟ್ ಒಂದೊಂದು ಒಂಥರ ಡಿಪೆಂಡ್ ಬರುತ್ತೆ. ಸೊ ಇದು ಮಿನಿಮಮ್ ಎಷ್ಟು ತೊಗೋಬೇಕು ಕ್ವಾಂಟಿಟಿ ಇದರೊಳಗೆ? ಇದು ಒಂದು 30 ಪೀಸ್ ತಗೋಬೇಕಾಗುತ್ತೆ. 30 ಪೀಸಸ್ ತೊಗೊಬೇಕಾಗುತ್ತೆ ಇದನ್ನು. ಸೊ ವಿಕ್ಚರ್ ಇಫ್ ಇನ್ ಕೇಸ್ ಚಿಕ್ಲೇಟ್ಸ್ ವೆರೈಟೀಸ್ ಹುಡುಕ್ತಾ ಇರೋಂದ್ರೆ ನೋಡಿ ಎಲ್ಲ ಥರ ಕಲರ್ಸು, ಅದು ಇಲ್ಲೇ ಬ್ರೀಡ್ ಆಗಿರೋಂಥ ಚಿಕ್ಲೇಟ್ಸು. ಇಫ್ ಇನ್ ಕೇಸ್ ಬೇಕಾದ್ರೆ ವಿಡಿಯೋ ಮೇಲೆ ನಂಬರ್ ಕೊಡ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ, ಓಕೆನಾ? ಸೊ ನೆಕ್ಸ್ಟ್ ಯಾವ್ದು ತೋರಿಸ್ತೀವಿ ಮಗ? ಏಂಜಲ್ ಬ್ರೀಡಿಂಗ್ ಪ್ಯಾರ್ಸ್ ಇದೆ. ಓಕೆ. ಸೊ ವೀಕ್ಷರ ನೋಡ್ತಿರ್ಬೋದು ಏಂಜಲ್ಸ್ ಎಷ್ಟು ವೆರೈಟೀಸ್ ಇದೆ ಅಂದ್ಬಿಟ್ಟು. ಯಾವ ಥರ ವೆರೈಟಿ ಬರುತ್ತೆ ಮಗ ಇದರಲ್ಲಿ? ಇದರೊಂದು 3-4 ವೆರೈಟೀಸ್ ಮಿಕ್ಸ್ ಬರುತ್ತೆ. 3-4 ವೆರೈಟಿ ಮಿಕ್ಸ್ ಇದೆ ಅಂದ್ಬಿಟ್ಟು. ಸೊ ಏನು ಸೈಜ್ ಇದೆ ಪ್ರೆಸೆಂಟ್ ಇವಾಗ? ಇದ್ರ ಹತ್ರ ಒಂದು 3 ಇಂಚಸ್ ಬರ್ಬೋದು. 3 ಇಂಚಸ್ ಬರುತ್ತೆ ಆಲ್ಮೋಸ್ಟ್. ಎಲ್ಲ ಇದು ಅಡಲ್ಟ್ ಸೆಮಿ ಅಡಲ್ಟ್ಸ್? ಸೆಮಿ ಅಡಲ್ಟ್ಸು ನೋಡ್ತಿರ್ಬೋದು ವೀಕ್ಷರ. ಸೊ ಎಲ್ಲ ನಿಮಗೆ ಏಂಜಲ್ಸ್ ಹೆಂಗಿದೆ ಅಂದ್ಬಿಟ್ಟು ನಿಮಗೆ. ಸೊ ಡಿಫ್ರೆಂಟ್ ಏಂಜಲ್ಸ್ ಇದೆ. ಸೊ ಇದೆಲ್ಲ ಹಂಗೆ ಮಿನಿಮಮ್ ಪೇರ್ ತೊಗೋಬೇಕಾಗಿದೆಯಲ್ಲ? ನೀವು ರಿಟೇಲಾಗಿ ಅಂದರೆ ಪ್ಯಾರಾಗಿ ತೊಗೊಬೋದು, ಹೋಲ್ಸೇಲಾಗಿ ಅಂದರೆ 30 ನಂಬರ್ಸ್. ಓಕೆ. ಸೊ ನೋಡ್ತಿರ್ಬೋದು. ಇನ್ ಕೇಸ್ ಬೇಕಾದ್ರೆ ವೀಡಿಯೋ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ವೀಕ್ಷರ ಇಲ್ಲಿ ನೋಡ್ತಿರೋದು ಕೋರಲ್ ರೆಡ್ ಅಂದ್ಬಿಟ್ಟು, ಅದು ಪ್ಲಾಟಿಸ್ ಅಲ್ಲ, ಅದು ಬರುತ್ತಲ್ಲ ಅದು. ಸೊ ನೋಡ್ತಿರ್ಬೋದು ಸರ್ ಎಷ್ಟು ಜೆಡ್ ರೆಡ್ ಬರುತ್ತೆ ನಿಮಗೆ. ಸೊ ಇದು ಅಟ್ ಪ್ರೆಸೆಂಟ್ ಎಷ್ಟು ಸ್ಟಾಕ್ ಇದೆ ಮಗ ಇದು? ಇನ್ನು ಹತ್ರ ಒಂದು 600 to 800 ನಂಬರ್ಸ್ ಇದೆ. ಸೊ 600 to 800 ನಂಬರ್ಸ್ ಇದೆ. ಸೊ ನೋಡ್ತಿರ್ಬೋದು ನಿಮಗೆ. ಸೊ ಅಲ್ಲಿ ಫುಲ್ ಸ್ಟಾಕ್ ರೆಡಿ ಇದೆ ಅಟ್ ಪ್ರೆಸೆಂಟ್ ನೋಡ್ತಿರ್ಬೋದು. ಸೊ ಇದೆಲ್ಲ ಹಂಗೆ ಮೇಲು ಫೀಮೇಲ್ ಎಲ್ಲ ಬ್ರೀಡಿಂಗ್ ಪೇರ್ ಸಿಗುತ್ತೆ ನಿಮ್ಮ ಹತ್ರ? ಸಿಗುತ್ತೆ. ಸೊ ಬ್ರೀಡಿಂಗ್ ಪೇರ್ಸು ಸಿಗುತ್ತಂತೆ. ಸೊ ನೋಡ್ತಿರ್ಬೋದು ಒಂದು ಪ್ಲಾಟಿ ವೆರೈಟೀಸು. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ವೀಕ್ಷರ ಇದು ಬಂದ್ಬಿಟ್ಟು ನಿಮಗೆ ಕೋಯಿ ಫಿಶಸ್ ನೋಡ್ತಿರ್ಬೋದು. ಇಷ್ಟೆಲ್ಲ ಚಿಕ್ಕ ಫಿಶಸ್, ಇದೊಂದು ಮಾತ್ರ ಎಷ್ಟು ದೊಡ್ಡದಿದೆ ನೋಡ್ತಿರ್ಬೋದು. ಏನು ಸೈಜ್ ಬರುತ್ತೆ ಮಗ ಇದು? ಇದೊಂದು 8 to 10 ಇಂಚಸ್ ಬರುತ್ತೆ. ಸೊ 8 to 10 ಇಂಚಸ್. ಬ್ಲೂ ಏನು ಕಲರ್ ಅಂತ ಇದನ್ನು? ಇದು ಬ್ಲೂ. ಸೊ ಬ್ಲೂ ಕಲರ್ ನೋಡ್ತಿರ್ಬೋದು ಏನು ಮಸ್ತಾಗಿದೆ ಅಂದ್ಬಿಟ್ಟು. ಇನ್ನು ಹಲವಾರು ಕಲರ್ಸ್ ಕೂಡ ಇದೆ. ಅಲ್ಲೇ ನಿಮ್ಗೆ ಅವಲೇ ಪಾಂಡ್ ಸೆಟಪಲ್ಲಿ ತೋರಿಸಿದೆ. ಇವೆಲ್ಲ ನಿಮ್ಗೆ ಬಂದ್ಬಿಟ್ಟು ಇಲ್ಲಿ ಪುಟ್ಟದಾಗಿರೋದೊಂದು ಸೆಟಪ್ ಮಾಡ್ಕೊಂಡಿದ್ದಾರೆ. ಸೊ ಆ ಸೆಟಪಲ್ಲಿ ಇರೋಂಥದ್ದು. ಸೊ ಇದೆಲ್ಲ ಏನು ಪ್ರೈಸಿಂಗ್ ಸಿಗ್ಬೋದು ಮಗ ಇದೆಲ್ಲ? ಸೊ ವೀಕ್ಷರ ಇಲ್ಲಿ ಮತ್ತೊಂದು ನೋಡ್ತಿರ್ಬೋದು ಚೈನೀಸ್ ಪ್ಯಾರಡೈಸ್ ಅಂದ್ಬಿಟ್ಟು. ಇದು ಆ್ಯಕ್ಚುಲಿ ಗೋರಾಮಿ ಬರುತ್ತೆ. ಒಂದು ರೀತಿ ನಿಮಗೆ ಬೀಟಾ ಫಿಶ್ ಥರ ಕಾಣುತ್ತೆ ವೀಕ್ಷರ. ಏನು ಸಕ್ಕದಾಗಿದೆ ಅಂದ್ಬಿಟ್ಟು. ಏನು ಸೈಜ್ ಇದೆ ಮಗ ಇದು? ಇದು ಒಂದು 3 ಇಂಚಸ್. 3 ಇಂಚಸ್. ಸೊ ಇದು ಒಂದು ಬ್ರೀಡಿಂಗ್ ಇದು. ನೋಡಿ ನಾನು ಫಸ್ಟ್ ಟೈಮ್ ನೋಡಿದೆ ಆ್ಯಕ್ಚುಲಿ ಅದು ಗೋರಾಮಿ ಈ ಥರ ಬರೋದನ್ನು. ಸಕ್ಕದಾಗಿದೆ ಅಂತ ಹೇಳ್ಬೋದು ಆ್ಯಕ್ಚುಲಿ. ಸೊ ವೀಕ್ಷರ ನೋಡಿದ್ರಲ್ಲ ವೀಕ್ಷರ, ನಿಮ್ಗೆ ಯಾವುದೇ ರೀತಿ ಗಪ್ಪೀಸ್ ಬೇಕಾದಲ್ಲಿ ಸೊ ವೀಡಿಯೋ ಮೇಲೆ ನಂಬರ್ ಕೊಡ್ತೀನಿ. ಆಲ್ಮೋಸ್ಟ್ ನನಗೊಂದು 4-5 ವೆರೈಟೀಸ್ ಆಫ್ ಗಪ್ಪೀಸ್ನ ತೋರಿಸಿದ್ದೀನಿ, ಮತ್ತು ಚಿಕ್ಲೆಟ್ಸ್ನ ತೋರಿಸಿದ್ದೀನಿ. ಮತ್ತು ನಿಮ್ಗೆ ಮೈನ್ ಅಂದರೆ ಕೋಯಿ ಫಿಶಸ್ ವೀಕ್ಷರ, ಅದು ಇಲ್ಲೇ ಬ್ರೀಡ್ ಆಗಿರೋ ಕೋಯಿ ಫಿಶಸ್ ಕೂಡ ಇದೆ. ಇದು ನನ್ನ ಪಕ್ಕದಲ್ಲಿ ಏನು ಅಂತಿರಲ್ಲ ಅದೇ ಕೂಡ ಕೋಯಿ ಫಿಶಸ್ ಇದು ಪಾಂಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಇದೆಲ್ಲ ಗಪ್ಪಿ ವೆರೈಟೀಸ್ ಆಫ್ ಗಪ್ಪಿ. ನಿಮಗೆ ಗೋಲ್ಡ್ ಗಪ್ಪಿ ಆಗಿರ್ಬೋದು, ನಿಮಗೆ ರೆಡ್ ಗಪ್ಪಿ ಆಗಿರ್ಬೋದು, ಜೆಟ್ ಬ್ಲ್ಯಾಕ್ ಗಪ್ಪಿ. ಸ್ವಲ್ಪ ರೇರ್ ಆಗಿರೋ ಗಪ್ಪೀಸ್ ಕೂಡ ಕೆಲವೊಂದು ಇದ್ದಾವೆ. ಇವಾಗ ಜಸ್ಟ್ ಬ್ರೀಡಿಂಗ್ ಹಾಕಿದ್ದಾರೆ ಅಷ್ಟೇ. ಮತ್ತು ಇವ್ರದ್ದು ಬಂದ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮಗೆ ಆನೇಕಲ್ ಹತ್ರ ಬರುತ್ತೆ. ಚಂದಾಪುರದಿಂದ ನಿಮ್ಗೆ ಆಲ್ಮೋಸ್ಟ್ ಒಂದು 4 to 5 ಕಿಲೋಮೀಟರ್ ಆಗುತ್ತೆ ಅಷ್ಟೇ ವೀಕ್ಷರ. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಮತ್ತು ಇವ್ರದ್ದು ನೀವು ಫಾರ್ಮ್ ಕೂಡ ವಿಸಿಟ್ ಮಾಡ್ಬೋದು. ಬಟ್ ಅರೆ ವೀಡಿಯೋ ಮೇಲೆ ನಂಬರ್ ಕೊಡ್ತಿರಲ್ಲ, ದಯವಿಟ್ಟು ಅವ್ರು ಕಾಲ್ ಮಾಡ್ಕೊಂಡು ಬನ್ನಿ. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡೋಕೆ ಹೋಗ್ಬೇಡಿ, ಯಾರೂ ಇರೋಲ್ಲ. ಸೊ ಆ ಕಾರಣಕ್ಕೆ ನಾವು ಬರೋಕ್ಕೆ ಮುಂಚೆ ಇನ್ಫಾರ್ಮ್ ಮಾಡ್ಕೊಂಡು ಬನ್ನಿ. ಬಟ್ ಮಿನಿಮಮ್ ನೀವು ನೋಡಿ ಸಿಂಗಲ್ ಪೀಸ್ಗೆಲ್ಲ ಯಾರು ನಿಮಗೆ ಹೋಲ್ಸೇಲ್ ಪ್ರೈಸ್ ಕೊಡಲ್ಲ. ಮಿನಿಮಮ್ ಕ್ವಾಂಟಿಟಿ ಇಷ್ಟೊಂದು ತೊಗೊಬೇಕಾಗುತ್ತೆ. ಅದಕ್ಕೆ ಮಾತ್ರ ಹೋಲ್ಸೇಲ್ ಪ್ರೈಸ್ ಕೊಡ್ತಾರೆ. ಬ್ರದರ್ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಮತ್ತು ಒಂದು ಒಳ್ಳೆ ಪ್ರೈಸ್ಗೆ ಕೊಡ್ತಾರೆ ಅಂತ ಹೇಳ್ಬೋದು. ಮತ್ತು ನೀವು ಇನ್ ಕೇಸ್ ನೀವೇನಾದರೂ ಜಸ್ಟ್ ಫಾರ್ಮ್ ವಿಸಿಟ್ ಮಾಡ್ತೀರಂದ್ರೂ ಮಾಡ್ಬೋದು. ಸಖತ್ ದೊಡ್ಡದಾಗಿದೆ ಇದು. ಫಾರ್ ದ ಫಸ್ಟ್ ಟೈಮ್ ನಾನು ಕರ್ನಾಟಕದಲ್ಲೇ ಹೇಳ್ಬೋದು ಆ್ಯಕ್ಚುಲಿ. ಈ ಥರ ನಿಮಗೆ ಅಕ್ವೇರಿಯಂ ಫಿಶಸ್ನ ಇಷ್ಟು ದೊಡ್ಡ ಫಾರ್ಮಾಗಿ ಮಾಡೋಂಥ ಕನ್ವರ್ಟ್ ಮಾಡೋಂಥದ್ದು. ಸೊ ನಿಮ್ಗೆ ಏನಾದರೂ ಬೇಕಾದಲ್ಲಿ ವೀಡಿಯೋ ಮೇಲೆ ನಂಬರ್ ಕೊಡ್ತೀನಿ, ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಕಂಟಿನ್ಯೂ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.